ನರೇಂದ್ರ ಅವರು ತಮ್ಮ ಬಗ್ಗೆ ಏನನ್ನೂ ಹೇಳೋದಕ್ಕೆ ಇಷ್ಟಪಡಲ್ಲ. ನಾನು ಅವ್ರ ಹತ್ರ ಸರ್ ನೀವು ಇಷ್ಟೊಂದು ಪುಸ್ತಕ ಬರೆದಿದ್ದೀರಾ, ಎಷ್ಟು ಪುಸ್ತಕ ಅಂತ ಕೇಳಿದಾಗಲೂ ಅವರು ನನಗೆ ಹೇಳಲಿಲ್ಲ. ಮೂಲತಃ ಬೆಂಗಳೂರಿನವರು, ವೃತ್ತಿಯಿಂದ ಇಂಜಿನಿಯರ್, ಒರಾಕಲಲ್ಲಿ ಕೆಲಸ ಮಾಡ್ತಾಯಿದ್ರು. ಪ್ರವೃತ್ತಿಯಿಂದ ಲೇಖಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸಾಕಷ್ಟು ವರ್ಷದ ಅಪಾರ ಸಾಮಾಜಿಕ ಅನುಭವ ನರೇಂದ್ರ ಅವ್ರ ಜೊತೆಗಿದೆ. ಆ್ಯಂಡ್ ಈ ಸಂವಾದ ನಾವು ಎತ್ಕೊಂಡಿರೋ ವಿಷಯ ತುಂಬ ಎಫೆಕ್ಟಿವ್ ಆಗಿ ಎಲ್ಲರನ್ನ ರೀಚ್ ಆಗತ್ತೆ ಅನ್ನೋ ಆಶಯದ ಜೊತೆ ಶುರು ಮಾಡ್ತೀನಿ. ನಮಸ್ಕಾರ, ವೆಲ್ಕಮ್ ಟು ಲಿಟ್ ಫೆಸ್ಟ್ ಸರ್. ಇಲ್ಲ, ನಂದೇ ಮೈಕ್ ಕೊಡ್ತೀನಿ ಬಿಡಿ, ಪರವಾಗಿಲ್ಲ. ನಮಸ್ಕಾರ, ಧನ್ಯವಾದಗಳು. ಸರಿ, ನಮ್ಮ ಟಾಪಿಕ್ ವೈಚಾರಿಕ ಆಂದೋಲನದಲ್ಲಿ ರಾಷ್ಟ್ರೀಯ ಸಾಹಿತ್ಯದ ಭೂಮಿಕೆ ಅಂತಿದೆ. ಈಗ ನನ್ನ ಪ್ರಶ್ನೆ ಏನು ಅಂದರೆ, ಪ್ರತಿ ದೇಶದಲ್ಲೇ ನೀವು ಯಾವ ದೇಶ ಬೇಕಾದರೂ ತಗೊಳ್ಳಿ, ಚಿಕ್ಕ ಪುಟ್ಟ ಎಲ್ಲ ದೇಶಗಳಲ್ಲೂ ಆ ದೇಶದ ಪ್ರಜೆ ಅನ್ನೋನಿಗೆ ಒಂದು ದೇಶದ ಬಗ್ಗೆ ಅಭಿಮಾನ ಇರುತ್ತೆ. ನೀವು ಇದು ನನ್ನ ದೇಶ, ನನ್ನ ಭೂಮಿ, ನನ್ನ ನೆಲ ಅನ್ನುವಂತಹ ಒಂದು ಅಭಿಮಾನ ಇದ್ದೇ ಇರುತ್ತೆ. ಹೀಗಾಗಿ ಆ ದೇಶದ ವಿಜ್ಞಾನಿ ಇರಬಹುದು, ಸೈನಿಕ ಇರ್ಬೋದು, ಉದ್ಯಮಿ ಇರ್ಬೋದು, ಲೇಖಕ ಇರಬಹುದು, ಅವನು ಯಾವತ್ತೂ ಒಂದು ರಾಷ್ಟ್ರದ ರಾಷ್ಟ್ರೀಯತೆಯಿಂದ ಹೊರಗಡೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಕಾಮನ್ ಅಸಂಪ್ಷನ್. ನಾವು ಯಾಕೆ ಇಲ್ಲಿ ರಾಷ್ಟ್ರೀಯ ಸಾಹಿತ್ಯ ಅಂತ ಡಿಫೈನ್ ಮಾಡುವಂತಹ ಅವಶ್ಯಕತೆ ಬಂದಿದೆ? ನೀವು ಒಬ್ಬರು ಲೇಖಕರಾಗಿ ರಾಷ್ಟ್ರೀಯ ಸಾಹಿತ್ಯದ ಡೆಫಿನಿಷನ್ನಿನ ಅವಶ್ಯಕತೆ ಮತ್ತು ಇದನ್ನು ಹೇಗೆ ಡಿಫೈನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ? ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಇತಿಹಾಸಕ್ಕೂ ಹೋಗಬೇಕಾಗತ್ತೆ. ನಮ್ಮ ದೇಶದ ಕಳೆದ 100-150-200 ವರ್ಷದ ಇತಿಹಾಸವನ್ನು ನೋಡಬೇಕಾಗತ್ತೆ. ಮತ್ತು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ, ಇದು ಶತಾಬ್ದಿ ವರ್ಷ, ಈ ಹಿನ್ನೆಲೆಯಲ್ಲಿ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಸಂಘದ ವಿಚಾರ ಮುಖ್ಯ ಆಗತ್ತೆ ಅಂತಂದರೆ, ಇವತ್ತು ರಾಷ್ಟ್ರೀಯ ವಿಚಾರ ಅದನ್ನು ಮುನ್ನೆಲೆಗೆ ತಂದು ನಿಲ್ಲಿಸಿರುವಂಥದ್ದೇ ಸಂಘ. ಕಳೆದ 100 ವರ್ಷದ ಸಂಘದ ಸಾಧನೆ ಅಂತಂದರೆ ರಾಷ್ಟ್ರೀಯ ವಿಚಾರ ನಮ್ಮ ದೇಶದ ಮೇನ್ ಸ್ಟ್ರೀಮ್ಗೆ ಬಂದು ನಿಂತಿದೆ. ಸಂಘ ಪ್ರಾರಂಭ ಆದಾಗ ಈ ರೀತಿ ಇರಲಿಲ್ಲ. ನಮ್ಮ ದೇಶದ ಪರಿಸ್ಥಿತಿ ಯಾವ ಥರ ಇತ್ತು ಅಂತಂದರೆ, ದೇಶದ ಸಾಮಾನ್ಯ ಜನರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಹೋಗಿದೆ, ಅದಕ್ಕೆ ನಾನೇನೋ ಮಾಡಬೇಕು ಅನ್ನೋವಂಥ ಪ್ರಜ್ಞೆ ಹುಡುಗಿ ಹೋಗಿತ್ತು. ಮತ್ತು ಈ ದೇಶದ ಯಾವ ಮುಖ್ಯವಾದ ಸಮಾಜ ಇದೆ, ಪುತ್ರರೂಪಿ ಸಮಾಜ ಅಂತ ಅಂತೀವಿ, ಆ ಸಮಾಜಕ್ಕೆ ನಾನು ಈ ದೇಶದ ಮಗ ಅನ್ನೋವಂಥ ಪ್ರಜ್ಞೆ ಹೋಗ್ಬಿಟ್ಟಿತ್ತು. ಇದಕ್ಕೆ ಮುಖ್ಯವಾದ ಕಾರಣ ಬ್ರಿಟಿಷ್ನವ್ರು ಹುಟ್ಟು ಹಾಕಿದಂಥ ಅವತ್ತಿನ ಒಂದು ಶಿಕ್ಷಣ ಪದ್ಧತಿ. ಮುಖ್ಯವಾಗಿ ಅವರುಗಳಿಗೆ ಏನಿಸ್ತಿತ್ತು ಅಂತಂದರೆ, ಅವತ್ತು ನಾವು ಚೆನ್ನಾಗಿ ಓದಬೇಕು, ಬ್ರಿಟಿಷ್ನವ್ರ ಕೈ ಕೆಳಗೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಹಿಂದೂ ಅನ್ನೋ ಭಾವನೆ ಹೋಗ್ಬಿಟ್ಟಿತ್ತು. ನಾವು ಅವತ್ತಿನ ಇತಿಹಾಸ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕರು ಕೂಡ ನನ್ನನ್ನು ಹಿಂದೂ ಅಂತ ಕರಿಬೇಡಿ, ನನ್ನನ್ನು ಕತ್ತೆಯನ್ನು ಬೇಕಾದ್ರೆ ಕರೀರಿ, ಐ ಆಮ್ ಆಕ್ಸಿಡೆಂಟ್ ಬೈ ಹಿಂದೂ ಅಂತೆಲ್ಲ ಹೇಳ್ತಾ ಇದ್ರು. ಅಂದರೆ ನೀವು ಹೇಳ್ತಿರೋದು ಸರ್, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿಂತ ಮೊದಲು ಈ ರಾಷ್ಟ್ರೀಯತೆ ಅನ್ನೋ ಭಾವನೆ ನಮ್ಮಲ್ಲಿ ಇರಲಿಲ್ಲ, ಅಥವಾ ಕಡಿಮೆ ಇತ್ತು, ಕಾರಣಾಂತರಗಳಿಂದ ಕಡಿಮೆ ಆಗ್ತಾ ಹೋಯಿತು ಅಂತನಾ? ಇರಲಿಲ್ಲ ಅಂತಲ್ಲ, ಸಾಕಷ್ಟು ಜನ ಇದನ್ನು ಸಾಮಾನ್ಯ ಜನಗಳ ಮನಸ್ಸಿನಲ್ಲಿ ಎಬ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಯಾವಾಗ ಸಾಮಾನ್ಯ ಜನ ಹೇಳ್ತಾರೆ ಅವತ್ತು ದೇಶ ಮೇಲೇಳುತ್ತೆ. ಬೆಳಗ್ಗೆ ಮೀನಾಕ್ಷಿ ಜೈನ್ ಅವ್ರು ಹೇಳಿದ್ರಲ್ಲ, ನಮ್ಮ ಸಿವಿಲೈಸೇಷನ್ನ ಸ್ಪೆಷಾಲಿಟಿ ಅಂದರೆ ಇದು ಟಾಪ್ ಡೌನ್ ಅಲ್ಲ, ಬಾಟಮ್ ಅಪ್. ಸಮಾಜ ಜಾಗೃತ ಆಗಿದ್ದರೆ ದೇಶ ಕೂಡ ಬೆಳೆಯುತ್ತೆ ಅಂತ, ಜಾಗೃತ ಆಗತ್ತೆ ಅಂತ. ಯಾಕೆ ಬ್ರಿಟಿಷ್ನವ್ರು ನಮ್ಮ ನಾಳಕ್ಕೆ ಸಾಧ್ಯ ಆಯಿತು? ಸಾಮಾನ್ಯ ಜನ ಮಲಗಿದ್ರು. ಬ್ರಿಟಿಷ್ನವ್ರೇನು ತುಂಬ ಜನ ಬಂದಿರಲಿಲ್ಲ, ಒಂದು 10,000-20,000 ಜನ ಬ್ರಿಟಿಷ್ನವ್ರು ಇದ್ದಿರ್ಬೋದು. 30 ಕೋಟಿ ಜನ ಇದ್ರವತ್ತು. ಯಾಕೆ ನಮಗೆ ಹೊರಗೋಕ್ಕಾಗಲಿಲ್ಲ? ಸಂಘಟಿತವಾಗಿ ಯಾಕೆ ಪ್ರಯತ್ನ ಪಡಲಿಲ್ಲ? ಯಾಕೆಂದರೆ ನಾವೆಲ್ಲ ಒಂದು ಅನ್ನೋ ಭಾವನೆ ಹೋಗಿತ್ತು, ನಾವು ಯಾರು ಅನ್ನೋದು ಮರ್ತು ಹೋಗಿತ್ತು, ಅದು ಸುಪ್ತವಾಗಿತ್ತು. ಅದನ್ನು ಜಾಗೃತ ಮಾಡಬೇಕಾಗಿತ್ತು. ಅನೇಕ ಜನ ಪ್ರಯತ್ನ ಪಟ್ಟರು. ಈಗ ರಾಷ್ಟ್ರೀಯ ವಿಚಾರವನ್ನು ಹೇಳಕ್ಕೆ ಶುರು ಮಾಡಿದ್ದು ಸಂಘ ಏನಲ್ಲ, ಸ್ವತಃ ವಿವೇಕಾನಂದರು ಅದ್ರ ಬಗ್ಗೆ ದೇಶ ತುಂಬ ಓಡಾಡಿ ಎಲ್ಲ ಕಡೆ ಭಾಷಣ ಮಾಡಿದ್ರು. ವಂದೇ ಮಾತರಂ ಬಂಕಿಂಚಂದ್ರ ವಂದೇ ಮಾತರಂ ಸಾಕಷ್ಟು ಜನ ಬಡಿದೆಬ್ಬಿಸ್ತು. ಆದರೆ ಸಾಕಾಗಲಿಲ್ಲ.
ದೇಶ ಅವತ್ತು ಎದ್ದುಬಿಟ್ಟು ಒಂದೇ ಸಲಕ್ಕೆ ಕೂಗಿ ಬ್ರಿಟಿಷ್ನ ಓಡಿಸೋಕ್ಕಾಗಲಿಲ್ವಲ್ಲ, ಅದೇ ನಮಗೆ ಸಾಕ್ಷಿ. ಮತ್ತು ಇಡೀ ಸ್ವಾತಂತ್ರ್ಯ ಹೋರಾಟ ನಡೀತಿದ್ದೇ ಬ್ರಿಟಿಷ್ನವ್ರು ಹೊರಗೆ ಹಾಕಿಬಿಡಿ, ನಮ್ಮ ದೇಶದ ಎಲ್ಲ ಸಮಸ್ಯೆಗೆ ಬ್ರಿಟಿಷ್ನವರ ಕಾರಣ, ಅವರು ಹೋದರೆ ದೇಶ ಸೆರೆ ಹೋಗ್ಬಿಡುತ್ತೆ ಅನ್ನೋವಂಥ ಒಂದು ಭಾವ ಇತ್ತು. ಅಂಥ ಸಂದರ್ಭದಲ್ಲಿ ಸಂಘ ಯೋಚನೆ ಮಾಡಿದ್ದೇನು ಅಂದರೆ, ಬ್ರಿಟಿಷ್ನವ್ರು ಹೋದರೆ ಸಾಕಾಗೋದಿಲ್ಲ, ರಾಷ್ಟ್ರೀಯ ಭಾವ ಜಾಗೃತಿ ಆಗಬೇಕು ಅನ್ನೋ ಆ ಒಂದು ವಿಚಾರ ಇಟ್ಕೊಂಡು ಸಂಘ ಕೆಲಸ ಶುರು ಮಾಡ್ತು ಅಂತ. ಹಾಗಾಗಿ ಆ ಒಂದು ರಾಷ್ಟ್ರೀಯ ಭಾವ ಜಾಗೃತಿಗೋಸ್ಕರ ವೈಚಾರಿಕ ಆಂದೋಲನ ಹುಟ್ಟಾಕ್ತು ಮತ್ತು ಅದರ ಭಾಗವಾಗಿ ಈ ರಾಷ್ಟ್ರೀಯ ಸಾಹಿತ್ಯ ಅದೆಲ್ಲ ಹುಟ್ಕೋತಾ ಹೋಯಿತು. ಅದನ್ನೆಲ್ಲ ಸಂಘ ಯೂಸ್ ಮಾಡಿ. ರಾಷ್ಟ್ರೀಯ ಸಾಹಿತ್ಯನ ಹೇಗೆ ಡಿಫೈನ್ ಮಾಡ್ತೀರಾ ನೀವು? ಅಂದರೆ ಈಗ ಸಾಹಿತ್ಯದ ಪ್ರಕಾರಗಳು, ಕಥೆ, ಕಾದಂಬರಿ, ನಾಟಕ, ಲಲಿತ ಪ್ರಬಂಧ, ಕವನಗಳು ಎಲ್ಲದೂ ಕೂಡ ಸಾಹಿತ್ಯದ ವಿವಿಧ ಪ್ರಕಾರಗಳು. ಇದರಲ್ಲಿ ನೀವು ರಾಷ್ಟ್ರೀಯ ಸಾಹಿತ್ಯ ಅನ್ನೋದನ್ನು ಯಾವ ಡೆಫಿನೇಷನ್ ನಡೀತಾ ಇರ್ತಾರೆ? ಯಾವ ಸಾಹಿತ್ಯದಲ್ಲಿ ರಾಷ್ಟ್ರೀಯದ ಭಾವ ಇರುತ್ತೋ, ಅಂದರೆ ರಾಷ್ಟ್ರ ಅನ್ನೋಂಥ ವಿಚಾರ ಬರುತ್ತೆ, ಅದನ್ನು ಓದೋರಿಗೆ ನಾನು ಈ ರಾಷ್ಟ್ರಕ್ಕೆ ಸೇರಿದವನು, ನಾನು ಇದನ್ನು ಮಾಡಬೇಕು, ಅಥವಾ ಆ ಒಂದು ಅದರಲ್ಲಿರುವಂಥ ಪಾತ್ರ ಅದು ನನ್ನದು ಅಂತ ಅನ್ಸೋಕ್ಕೆ ಶುರು ಆಗುತ್ತೋ, ಅದು ರಾಷ್ಟ್ರೀಯ ಸಾಹಿತ್ಯ ಅಂತ. ಅಂದರೆ ಅದು ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಅದೊಂದು ಹಾಡು ಕೂಡ ಆಗಿರ್ಬೋದು. ಆ ರಾಷ್ಟ್ರ ಭಾವವನ್ನು ಜಾಗೃತ ಮಾಡಬೇಕು. ಒಂದು ಸಣ್ಣ ಹಾಡು ಕೂಡ ನಾನು ಈ ದೇಶಕ್ಕೆ ನಾವು ಮಾಡಬೇಕು ಅಥವಾ ನಾನು ಈ ದೇಶದ ಮಗ ಅಂತ ಅನಿಸುತ್ತಲ್ಲ, ಅದು ರಾಷ್ಟ್ರೀಯ ಸಾಹಿತ್ಯ. ಈಗ ನಿಮ್ಮ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹೊರಗಡೆ ಇರೋರು ರಾಷ್ಟ್ರೀಯ ಸಾಹಿತ್ಯವನ್ನು ರಚಿಸ್ತಿದ್ದಾರೆ ಅಂತ ಹೇಳ್ತೀರಾ ಇಲ್ವಾ? ರಚಿಸ್ತಿದ್ದಾರೆ, ಬೇಕಾದ ಜನ ರಚಿಸಿದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸಾಹಿತ್ಯದ ಸಂಸ್ಥೆನೇ ಅಲ್ಲ. ರಾಷ್ಟ್ರೀಯ ಸಾಹಿತ್ಯವನ್ನು ಶುರುವಾಗಿರೋ ಸಂಸ್ಥೆನೇ ಅಲ್ಲ. ಹೌದು, ಆ ಕೆಲಸವನ್ನು ಮಾಡ್ತಾ ರಾಷ್ಟ್ರೀಯ ಕಾರ್ಯವನ್ನು ಮಾಡ್ತಾ ಜೊತೆ ಹುಟ್ಟಿರುವಂತದ್ದು ರಾಷ್ಟ್ರೀಯ ಸಾಹಿತ್ಯ ಅಷ್ಟೇ. ಸಂಘದ ಹೊರಗೆ ಸಾಕಷ್ಟು ಜನ ರಾಷ್ಟ್ರೀಯ ಸಾಹಿತ್ಯ ಮಾಡ್ತೀವಿ. ಉದಾಹರಣೆಗೆ ವಿಕ್ರಮ್ ಸಂಪತ್ ಅವರು ಸಾವರ್ಕರ್ ಬಗ್ಗೆ ಪುಸ್ತಕ ನೀವೇ ಅನುವಾದ ಮಾಡಿದ್ದೀರಾ. ಸಂಘದ ಸ್ವಯಂ ಸೇವಕರೆಲ್ಲ ಸಂಘದ ಜೊತೆ ಜೋಡಿಸ್ಕೊಂಡು ಇಲ್ಲ, ಸಾಕಷ್ಟು ಜನ ಆ ರೀತಿ ರಾಷ್ಟ್ರೀಯ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಸರ್, ಈಗಲೂ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರೋಣ. 100 ವರ್ಷ ಆಗ್ತಾ ಇರುವಂತಹ ಸಮಯದಲ್ಲಿ ನಾವು ಇವತ್ತು ಕೂಡ ಈ ರಾಷ್ಟ್ರೀಯ ಅನ್ನೋದನ್ನು ಒಂದು ಇನ್ವರ್ಟೆಡ್ ಕಾಮದಲ್ಲಿ ಇಟ್ಕೊಂಡೇ ಮಾತಾಡಬೇಕಾಗಿದೆ. ಆ ಥರ ಪರಿಸ್ಥಿತಿ ಇವತ್ತಿಗೂ ಇರೋದ್ರಿಂದ ನಾವು ಇಷ್ಟು ವರ್ಷ ಸಾಹಿತ್ಯವನ್ನು ಭೂಮಿಕೆಯಾಗಿ ಬಳಸ್ಕೊಂಡು ಸಾಹಿತ್ಯದ ಔಟ್ಲೆಟ್ ಮೂಲಕ ಏನೆಲ್ಲ ರಾಷ್ಟ್ರೀಯವಾದಗಳನ್ನು ಮಾಡ್ಕೊಂಡು ಬಂದಿದ್ವಿ ಅಥವಾ ನೆರೇಟಿವ್ಸ್ ಹೇಳಿದ್ದೀವಿ, ಅದು ತುಂಬ ಸಕ್ಸಸ್ಫುಲ್ ಅಂತ ಅನಿಸುತ್ತಾ? ಯಾಕೆಂದರೆ ಇವತ್ತಿಗೂ ಅದರ ನೀಡಿದೆ ಅಂತ ಹೇಳ್ತಾ ಇದ್ದೀರಾ, ವೇದಿಕೆಯಲ್ಲೂ ಅದೇ ವಿಷಯ ಇದೆ. ಈ ದೇಶದ ಗಾತ್ರ ವ್ಯಾಪಕತೆಯನ್ನು ಯೋಚನೆ ಮಾಡಿದಾಗ ನೀಡಿದೆ ಅಂತ ಅನಿಸುತ್ತೆ. ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿರ್ಬೋದು, ಆದರೆ ಬಹುದೊಡ್ಡ ಭಾಗ ಇನ್ನೂ ಕೂಡ ಆ ರಾಷ್ಟ್ರಭಾವ ಜಾಗೃತಿ ಆಗಿಲ್ವಲ್ಲ. ರಾಷ್ಟ್ರ ಅನ್ನೋದೇನು ಅನ್ನೋದೇ ಅನೇಕ ಜನಕ್ಕೆ ಇನ್ನೂ ಮನದಟ್ಟ ಆಗಿಲ್ಲ. ನೇಷನ್ ಅಂತ ಅಂದ್ಬಿಡ್ತಾರೆ. ರಾಷ್ಟ್ರಭಾವ ಅನ್ನೋವಂಥದ್ದು ಬರೀ ನೇಷನ್ ಅಲ್ಲ. ನೇಷನ್ ಅನ್ನೋಂಥ ವಿಚಾರ ಬಂದಿರೋದು ಯುರೋಪ್ನ ಪಶ್ಚಿಮದ ವಿಚಾರದಿಂದ. ರಾಷ್ಟ್ರ ಅಂತ ನಾವೇನು ಹೇಳ್ತಿದ್ದೀವಿ ಅದು ಸಾಂಸ್ಕೃತಿಕ ವಿಚಾರ. ಅದು ಆ ವಿಚಾರ ಇನ್ನೂ ಜನಕ್ಕೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಅದರದ್ದು ಇಟ್ಸ್ ಅ ಕಂಟಿನ್ಯೂಯೇಷನ್ ಆಫ್ ವರ್ಕ್. ಎಲ್ಲಿವರೆಗೂ ಇಡೀ ದೇಶದ ಜನಕ್ಕೆ ಅದು ಅರ್ಥ ಆಗೋದಿಲ್ಲ, ಅಲ್ಲಿ ಕೆಲಸ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಈ ತರಹದ ರಾಷ್ಟ್ರೀಯ ಸಾಹಿತ್ಯದ ನಿರ್ಮಾಣ ಆಗ್ತಾನೆ ಇರಬೇಕು. ಬರೀ ಸಾಹಿತ್ಯ ಅಲ್ಲ, ರಾಷ್ಟ್ರೀಯ ವಿಚಾರಗಳು ಎಲ್ಲ ನಾವು ಇವತ್ತಿನ ನಮಗೆ ಕೊಟ್ಟಿರೋ ಟಾಪಿಕ್ ಇದು ಸಾಹಿತ್ಯ ಆಗಿರೋದ್ರಿಂದ. ಸರ್, ಈಗ ರಾಷ್ಟ್ರೀಯ ಸಾಹಿತ್ಯದ ಬಗ್ಗೆ ಐ ಥಿಂಕ್ ಒಂದು ಸ್ಮಾಲ್ ಲೆವೆಲಲ್ಲಿ ಅದನ್ನು ಟಚ್ ಮಾಡೋಕ್ಕಾಗಿದೆ. ಈ ರಾಷ್ಟ್ರೀಯ ವಿಚಾರಗಳನ್ನು ವೈಚಾರಿಕವಾಗಿ ಏನನ್ನೋ ಹೇಳೋದನ್ನು ಮೇನ್ ಸ್ಟ್ರೀಮ್ ಸಾಹಿತ್ಯದಲ್ಲಿ ಯಾರಿದ್ದಾರೆ, ವಿಮರ್ಶಕರಿರಬಹುದು, ಮಾಧ್ಯಮದವರು ಇರಬಹುದು, ಇವರೆಲ್ಲರೂ ಈ ತರಹದ ಸಾಹಿತ್ಯವನ್ನು ಅದಕ್ಕೆ ಕೊಡಬೇಕಾದಷ್ಟು ಇಂಪಾರ್ಟೆನ್ಸು. ಸಾಹಿತ್ಯಿಕವಾಗಿ ತುಂಬ ಮೌಲಿಕ ಕೃತಿಗಳಾಗಿರ್ಬೋದು. ನಾನು ಹೋವೆ ಶೇಷಾದ್ರಿಯವರ ಪುಸ್ತಕಗಳನ್ನು ಓದೇ ನನಗೆ ಇತಿಹಾಸದಲ್ಲಿ ಆಸಕ್ತಿ ಬೆಳೆದಿದ್ದು. ಆದರೆ ಒಬ್ಬರು ಜನಸಾಮಾನ್ಯರಿಗೆ ಈ ತರಹದ ಸಾಹಿತ್ಯ ತಲುಪೋದಕ್ಕೆ ಏನು ವಿಮರ್ಶಕರು ಏನು ಕೆಲಸ ಮಾಡಬೇಕು, ಮಾಧ್ಯಮಗಳು ಏನು ಕೆಲಸ ಮಾಡಬೇಕು, ಆ ಕೆಲಸ ಆಗಿದೆ ಅಂತ ನಿಮಗೆ ಅನಿಸುತ್ತಾ? ಅಥವಾ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ? ಪ್ರಾಯಶಃ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ 2 ಕಾರಣ ಇದೆ. ಒಂದು, ಆ ವಿಮರ್ಶಾ ಲೋಕ ಏನಿದೆ, ಒಂದು ವಿದ್ವತ್ ಸಮೂಹ ಅನ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಎಲ್ಲಿ ವಿಮರ್ಶೆಗಳು ನಡೆಯುತ್ತೋ ಅಲ್ಲಿ ಒಂದು ಎಕೋಸಿಸ್ಟಮ್ ಇತ್ತು. ಅಲ್ಲಿ ವಿಶೇಷವಾಗಿ ಈ ಲೆಫ್ಟಿಸ್ಟ್ ಎಕೋಸಿಸ್ಟಮ್ ಅಂತಾರಲ್ಲ, ಅವರು ನಮ್ಮನ್ನು ದೂರನೇ ಇಟ್ಟಿದ್ರು. ಅವ್ರಿಗೆ ರಾಷ್ಟ್ರೀಯ ವಿಚಾರಗಳು ದೂರ ಇರಬೇಕು ಅನ್ನೋದೇ ಅವರ ವಿಚಾರ ಆಗಿತ್ತು. ಹಾಗಾಗಿ ದೂರ ಇಟ್ಟಿದ್ರು. ನಮ್ಮ ಸಾಹಿತ್ಯಗಳನ್ನ ತೊಗೊಂಡು ವಿಮರ್ಶೆ ಮಾಡಲಿಲ್ಲ. ಎರಡನೇದು,
ನಮ್ಮ ಕಡೆನೂ ನಾವೇನೋ ಅದನ್ನ ಆ ರೀತಿ ವಿಮರ್ಶಾ ಲೋಕಕ್ಕೆ ಹೋಗಬೇಕು ಅನ್ನುವಂಥ ಪ್ರಯತ್ನವನ್ನು ಸಂಘದ ಕಡೆಯಿಂದ ನಾವೇನು ಮಾಡಿಲ್ಲ. ಹಾಗಾಗಿ ಅದು ಹೆಚ್ಚು ವಿಮರ್ಶೆಗೆ ಒಳಪಟ್ಟಿಲ್ಲ. ಆದರೆ ಜನಗಳಿಗೆ ತಲುಪಿದೆಯಾ ಇಲ್ವಾ ಅನ್ನೋವಂಥದ್ದು ಪ್ರಶ್ನೆ ಬರುತ್ತೆ. ಈಗ ವಿಮರ್ಶಾ ಲೋಕದಲ್ಲಿ ಅವ್ರು ವಿಮರ್ಶೆ ಮಾಡಿದ್ರು, ವಿದ್ವನ್ ಲೋಕದಲ್ಲಿ ಅದು ಒಪ್ಪಿಗೆ ಆಯ್ತಾ ಇಲ್ವಾ ಅನ್ನೋದು ಒಂದು ಭಾಗ ಅಷ್ಟೇ. ಅದೇ ಸಾಹಿತ್ಯ ಬರೆಯುವಂಥದ್ದು ಬರೀ ವಿಮರ್ಶಕರಿಗೋಸ್ಕರ ಅಲ್ಲ, ಜನಗಳಿಗೋಸ್ಕರ. ಆ ದೃಷ್ಟಿ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಜನಗಳನ್ನು ತಲುಪಿದೆ. ಉದಾಹರಣೆಗೆ ಹೇಳ್ತೀನಿ, ಭಾರತಿ ಪುಸ್ತಕ ಸಂಪದ ಅನ್ನೋದು ರಾಷ್ಟ್ರೋತ್ಥಾನ ಸಾಹಿತ್ಯ 70ರ ದಶಕದಲ್ಲಿ ಪ್ರಕಟ ಮಾಡ್ತು. ಆವಾಗ 510 ಪುಸ್ತಕ ಪ್ರಕಟ ಆಯಿತು. ಆನಂತರ ಈಗ 100 ಪುಸ್ತಕ ಎಕ್ಸ್ಟ್ರಾ ಸೇರಿಸಿದೆ. ಪ್ರಾಯಶಃ 1 ಕೋಟಿ ಪುಸ್ತಕ ಅದು ಮುದ್ರಣ ಆಗಿ ಜನರಿಗೆ ತಲುಪಿದೆ. 1 ಕೋಟಿ ಪುಸ್ತಕ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ಪುಸ್ತಕ ಬೇರೆ ದೊಡ್ಡ ದೊಡ್ಡ ಸಾಹಿತಿಗಳು ಮಾಡಿರುವಂಥದ್ದು ಜನಗಳಿಗೆ ತಲುಪಿದೆ ನನಗೆ ಗೊತ್ತಿಲ್ಲ. ಅಂದರೆ ತುಂಬ ಸಣ್ಣ ಸಣ್ಣ ಪುಸ್ತಕ ಇವತ್ತಿಗೂ ಕೂಡ ನಮ್ಮ ದೇಶದ ಮಹಾಪುರುಷರು ಅಥವಾ ಮುಖ್ಯವಾದ ವ್ಯಕ್ತಿಗಳು ಅವ್ರ ಬಗ್ಗೆ ನಮಗೇನಾದ್ರು ತಿಳ್ಕೋಬೇಕು ಅಂದರೆ ಮೊದಲನೇ ನಮಗೆ ಆಕರನೇ ಭಾರತಿ ಪುಸ್ತಕ. ಅದು ಮಕ್ಕಳ ಪುಸ್ತಕ ಮಾಡಿದ್ದು. ಅರೆ ದೊಡ್ಡರೂ ಕೂಡ ಮೊದಲನೇ ನಮಗೆ ಅಪ್ರೋಚ್ ಮಾಡೋದೇ ನಮಗೆ ತಿಳ್ಕೊಳ್ಳೋಕೆ ಭಾರತಿ ಪುಸ್ತಕ. ಇಷ್ಟು ಮಟ್ಟಿಗೆ ಅದು ಯಶಸ್ವಿಯಾಗಿದೆ. ದೇಶದ ಮೂಲೆಗೆ ಹೋಗಿದೆ, ಎಲ್ಲ ಭಾಷೆಗಳಿಗೆ ಭಾಷಾಂತರ ಆಗಿದೆ, ಇಂಗ್ಲೀಷ್ಗೂ ಕೂಡ ಭಾಷಾಂತರ ಆಗಿದೆ, ಇವತ್ತಿಗೂ ಕೂಡ ರೀಪ್ರಿಂಟ್ ಆಗ್ತಾ ಇದೆ. ಭಾರತಿ ಪುಸ್ತಕ ಬಹುಶಃ ನನ್ನ ಜನ್ರೇಷನ್, ನಾವು ಮಕ್ಕಳಾಗಿದ್ದಾಗ, ಈಗಿನ ಮಕ್ಕಳು ಎಷ್ಟು ಓದ್ತಾರೆ ಅನ್ನೋದ್ರ ಬಗ್ಗೆ ನನಗೆ, ನನ್ನ ಮಕ್ಕಳಂತೂ ಏನು ಮಾಡಿದ್ರು ಓದಲ್ಲ ಅನ್ನೋ ಸಮಸ್ಯೆನಲ್ಲೇ ನಾನು ಸದಾ ಸಿಕ್ಕಾಕೊಂಡಿರ್ತೀನಿ. ಬಟ್ ಒಂದಿಡೀ ಜನ್ರೇಷನ್ನು, ಪ್ರಾಯಶಃ ಕೆಲವೊಂದಿಷ್ಟು ಜನ್ರೇಷನ್ನು ಇಡೀ ಭಾರತದ ಬಗ್ಗೆ, ಭಾರತದ ಎಲ್ಲ ರಾಜ್ಯಗಳಲ್ಲಿ ಹುಟ್ಟಿರುವ ಎಲ್ಲ ಮಹಾನುಭಾವರ ಬಗ್ಗೆ, ಭಾರತವನ್ನು ಒಂದು ರಾಷ್ಟ್ರ ಮಾಡಿದವ್ರ ಬಗ್ಗೆ ಬಹುಶಃ ತಿಳ್ಕೊಂಡಿದ್ದೆ ಭಾರತಿ. ಇಟ್ಸ್ ಅನ್ ಅನ್ಡೌಟಬ್ಲಿ ಗ್ರೇಟ್ ವರ್ಕ್. ಈಗ ಭಾರತಿ ಸರಿ, ನಾವು ಅವರು ಮಾಡಿಲ್ಲ ಅಂದರೆ ನೀವೇ ಅನುವಾದ ಮಾಡಿರುವಂತಹ ರತನ್ ಕುಮಾರ್ ಅವರ RSS 360 ಡಿಗ್ರಿ ಪುಸ್ತಕದ ಪೀಠಿಕೆನಲ್ಲಿ ಮಧುಕಿಶೋರ್ ಒಂದು ಮಾತು ಹೇಳಿದ್ದಾರೆ. ನೀವೇ ಅನುವಾದ ಮಾಡಿದ್ದೀರಿ ಅದನ್ನು. ಅಂದರೆ ನಾವು ಏನನ್ನು ಹೇಳ್ತೀವಿ ಅದನ್ನು ಸುಮ್ಮನೆ ಹೇಳ್ಕೊಂಡು ಹೋಗ್ತಾರೆ. RSSನವರು ಸುಮ್ಮನೆ ಅವರ ವಿಚಾರಗಳನ್ನು ಹೇಳ್ತಾರೆ. ಆದರೆ ಅದನ್ನು ತಲುಪಿಸೋದಕ್ಕೆ, ಅದನ್ನು ಸರಿಯಾದ ವೇದಿಕೆಯಲ್ಲಿ ಸರಿ, ಅದ್ರ ಬಗ್ಗೆ ಅವ್ರಿಗೊಂದು ನಿರ್ಲಕ್ಷ್ಯ ಇದೆ ಅನ್ನುವಂತಹ ದಾಟಿಯ ಮಾತನ್ನು ಹೇಳ್ತಾರೆ ಅವರು, ಅಲ್ವಾ? ಸೊ ಇಷ್ಟೊಂದು ದೊಡ್ಡ, ಈಗ ನಾವು ಈ ಲಿಟ್ ಫೆಸ್ಟಲ್ಲೇ ನಾವು ಒಂದು ಇಡೀ ವೇದಿಕೆಯನ್ನು, ಒಂದು ಗೋಷ್ಠಿಯನ್ನು ನಾವು ವೈಚಾರಿಕ ಆಂದೋಲನ ಸಾಹಿತ್ಯ, ರಾಷ್ಟ್ರೀಯ ಸಾಹಿತ್ಯ ಕೊಡ್ತೀವಿ. ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಆದಮೇಲೆ, ಇಷ್ಟೆಲ್ಲ ಸಾಹಿತ್ಯವನ್ನು ಪ್ರೊಡ್ಯೂಸ್ ಮಾಡಿದ ಮೇಲೆ ಇದನ್ನು ತಲುಪಿಸೋದಕ್ಕೆ ಮಧುಕಿಶೋರ್ ಹೇಳೋ ಥರ ನಿರ್ಲಕ್ಷ್ಯ ಇದೆಯಾ, ಅಥವಾ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಬೇಕಾದರೆ ಕೇಳಿ ಅಥವಾ ಇಲ್ದಿದ್ರೆ ಬಿಡಿ, ಅದು ನಿಮ್ಮೊಳಗೆ ಬರಬೇಕು ಅನ್ನೋ ಥರದ? ಸಂಘದ್ದೇ ಒಂದು ವಿಶೇಷವಾದ ಕಾರ್ಯದ ಸ್ವರೂಪ ಇದೆ. ಒಂದು, ಈಗ 20 ವರ್ಷದ ಹಿಂದಿನ ತನಕನೂ ನಮ್ಮ ವಿಚಾರ ಏನಿತ್ತು ಅಂತಂದರೆ, ಯಾವುದೇ ಪ್ರಚಾರಕ್ಕೆ ಹೋಗಬಾರ್ದು ಅಂತ. ಪ್ರಚಾರಕ್ಕೆ ಹೋದಾಗ ಕಾರ್ಯದ ದಿಕ್ಕು ತಪ್ಪತ್ತೆ. ಈಗಲೂ ಅದನ್ನೇ ಹೇಳ್ತೀರಾ? ಹೇಳ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಾರ್ಯದ ದಿಕ್ಕು ತಪ್ಪತ್ತೆ ಅನ್ನೋದು ನಮ್ಮ ವಿಚಾರ ಆಗಿತ್ತು. ಹಾಗಾಗಿ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ಅದೇ ಸಾಹಿತ್ಯದ ವಿಚಾರಕ್ಕೆ ಬಂದಾಗ, ಸಾಹಿತ್ಯವನ್ನು ಜನಕ್ಕೆ ತಲುಪಿಸ್ಲಿಲ್ವಾ ಅಂದರೆ ಸಂಘ ದೊಡ್ಡ ಪ್ರಮಾಣದಲ್ಲಿ ತಲುಪಿಸಿದೆ. ನಮ್ಮದೇ ವ್ಯವಸ್ಥೆ ಇಟ್ಕೊಂಡು ನಮ್ಮ ಸ್ವಯಂ ಸೇವಕರು, ಕಾರ್ಯಕರ್ತರು, ಪ್ರಚಾರಕರು ಮನೆ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಸಾಹಿತ್ಯಗಳನ್ನು ತಲುಪಿಸಿದ್ದೀವಿ. ಸೊ ಜನಗಳಿಗೆ ತಲುಪಿಸಿದೆ, ನಾವು ನಿರ್ಲಕ್ಷ್ಯ ಮಾಡಿಲ್ಲ. ಅರೆ ವಿದ್ವನ್ ಲೋಕದಲ್ಲಿ ಯಾಕೆ ವಿಮರ್ಶೆ ಆಗಿಲ್ಲ? ಹಾಗಾಗಿ ಮಧುಕಿಶೋರ್ ಅಂಥವರು, ಅವರೇನು ಜನಗಳ ಹತ್ರ ಹೋಗಿರೋಲ್ಲ, ಅವ್ರಿಗೆ ಸಾಮಾನ್ಯ ಜನಕ್ಕೆ ಏನಾಗಿದೆ ಅನ್ನೋದು ಅರ್ಥ ಆಗೋದಿಲ್ಲ. ಹಾಗಾಗಿ ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅಂದ್ಕೋತಾರೆ. ಅರೆ ಸಂಘ ನಿರ್ಲಕ್ಷ್ಯ ಮಾಡಿಲ್ಲ. ಸಂಘ ಸಾಹಿತ್ಯ ಸೃಷ್ಟಿ ಮಾಡಿರುವಂಥದ್ದು ಸಂಘಟನೆ ಕಾರ್ಯಕ್ಕೆ ಬೇಕು ಅಂತಾನೆ ಪ್ರತಿಯೊಂದು ಪುಸ್ತಕ ಕೂಡ ಜನಗಳ ಕೈ ತಲುಪಿರುತ್ತೆ. ಹಾಗಾಗಿ ಅದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂಥದ್ದು ಇಂಡಿವಿಜುವಲ್ ಒಪಿನಿಯನ್ ನೀವು ಹೇಳೋ ಪ್ರಕಾರ. ಅದೇ ಪ್ರಚಾರಕ್ಕೆ ವಿಷಯಕ್ಕೆ ಬಂದಾಗ, ಈಗ 20 ವರ್ಷದಿಂದ ನಮ್ಮ ಚಿಂತನೆ ಸ್ವಲ್ಪ ಬದಲಾವಣೆ ಆಗಿದೆ. ಪ್ರಚಾರ ಬೇಡ ಅಂತಂತ ಇದ್ವಿ. ಈಗಲೂ ಪ್ರಚಾರ ಸಂಘಕ್ಕೆ ಪ್ರಚಾರ ಅಲ್ಲ, ವಿಚಾರದ ಪ್ರಚಾರ ಆಗಬೇಕು. ಮತ್ತು ನಾವು ಪ್ರಚಾರ ಮಾಡದೇ ಇದ್ದಾಗ ನಮ್ಮ ವಿಚಾರ ಒಪ್ಪದೇ ಇರುವಂಥವ್ರು, ವಿರೋಧಿಗಳು ಅಂತ ಯಾರು ಅಂತೀರಿ, ಅಂಥವ್ರು ನಮ್ಮ ಬಗ್ಗೆ ಇಲ್ಲ ಸಲ್ಲದೆ ಪ್ರಚಾರ ಮಾಡ್ತಿರ್ತಾರೆ. ಅದೇ ಸತ್ಯ ಅಂತ ಆಗ್ಬಿಡ್ಬೋದು ತುಂಬ ಸಲ ಪ್ರಚಾರ ಆದಾಗ. ಅದನ್ನು ಸರಿ ಮಾಡೋದಕ್ಕೋಸ್ಕರ, ಯಾವ್ದು ಸತ್ಯ ಅನ್ನೋದು ಜನಕ್ಕೆ ಗೊತ್ತಾಗೋಕ್ಕೋಸ್ಕರ ನಮ್ಮ ವಿಚಾರವನ್ನು ಸ್ವಲ್ಪ ನಾವು ಪ್ರಚಾರ ಮಾಡಬೇಕು ಅನ್ನೋದು ಬಂದಿದೆ. ಮತ್ತು ಅದನ್ನು ನಾವು ವ್ಯವಸ್ಥಿತವಾಗಿ ಅದನ್ನು ಉಪಯೋಗಿಸ್ಕೊಂಡು ಈ ಲಿಟ್ ಫೆಸ್ಟ್ ಕೂಡ ನಮ್ಮ ಒಂದು ಎಕೋಸಿಸ್ಟಮ್ನ ಒಂದು ಭಾಗನೇ ನಾವು ಮಾಡ್ತಿದ್ದೀವಿ. ಅದನ್ನ ಯಾವ ರೀತಿ ಮಾಡಬೇಕು ಅದನ್ನು ನಾವು ಪ್ರಚಾರ ಬಳಸ್ಕೊತಾ ಇದ್ದೀವಿ.
ಸರ್, ಈಗ ನಾನೊಬ್ಳು ರೈಟರ್ ಆಗಿ ಮಾಧ್ಯಮದಲ್ಲಿ ಬಹಳಷ್ಟು ವರ್ಷ ಕೆಲಸ ಮಾಡಿ ನನ್ನ ಒಂದು ಸಣ್ಣ ಅನುಭವದ ಪ್ರಕಾರ ಹೇಳೋದಾದರೆ, ದ ಮೊಮೆಂಟ್ ನೀವು ಎಲ್ಲೋ ಸಂಘಟನೆಗೆ ಅಥವಾ ವೈಚಾರಿಕವಾಗಿ ನಿಮ್ಮ ಯೋಚನಾಧಾರೆ ಈ ಥರ ಇದೆ ಅಂದ್ಕೂಡಲೇ ನಿಮ್ಗೆ ಒಂದು ತರಹದ ಅಸ್ಪೃಶ್ಯತೆ ಪ್ರಾಪ್ತ ಆಗತ್ತೆ. ವೈಚಾರಿಕವಾಗಿ ನಾನು ಹೇಳ್ತಿರೋದು ಇದು ನಿಮಗೂ ಅನುಭವಕ್ಕೆ ಬಂದಿರಬಹುದು, ಅಥವಾ ನನ್ನ ಸಮಕಾಲೀನರನ್ನ, ನನಗಿಂತ ಸೀನಿಯರ್ಸನ್ನ ಯಾರನ್ನು ಕೇಳಿದ್ರು ನಿಮ್ಗೆ ಇದೇ ಥರದ ಉತ್ತರ ಸಿಗುತ್ತೆ. ದೇ ಡೋಂಟ್ ವಾಂಟ್ ಟು ಐಡೆಂಟಿಫೈ ವಿತ್ ಅ ಸರ್ಟನ್ ಥಿಂಗ್. ಇದನ್ನು ಹೋಗಲಾಡಿಸೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಅಥವಾ ಮಾಡ್ತಿರೋದು ಸಾಕಾಗ್ತಾ ಇದೆಯಾ? ಸೊ ನೀವು ಹೇಳ್ತಿರುವಂಥ ಅಸ್ಪೃಶ್ಯತೆ ಅಥವಾ ಜೊತೆಗೆ ವೈಚಾರಿಕ ಅಸ್ಪೃಶ್ಯತೆ, ವೈಚಾರಿಕ ಅಸ್ಪೃಶ್ಯತೆ ದೂರ ಇರಬೇಕು ಅನ್ನೋಂಥದ್ದು ಹಿಂದೆ ಇತ್ತು. ಇವತ್ತು ಆ ರೀತಿ ಇಲ್ಲ. ಇವತ್ತು ಮಾಧ್ಯಮ ಕೂಡ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿಬಿಟ್ಟಿದೆ. ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ, ಎಲ್ಲ ಚಾನೆಲ್ಗಳು ತಗೊಂಡ್ರು ಕೂಡ ಎಲ್ಲರೂ ನಮ್ಮ ವಿಚಾರದ ಪರವಾಗೇ ಮಾತಾಡ್ತಿದ್ದಾರೆ. ಇದು ರಾಷ್ಟ್ರೀಯ ಸಾಹಿತ್ಯದ ಇದು ಈ ಬದಲಾವಣೆ ನೀವು ಆಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ದೀರಾ, ಇದಕ್ಕೆ ಸಾಹಿತ್ಯ, ನಮ್ಮ ರಾಷ್ಟ್ರೀಯ ಸಾಹಿತ್ಯ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ? ಇದು ಯಾಕೆ ಬದಲಾವಣೆ ಆಗಿದೆ ಅಂತಂದ್ರೆ, ತಳಮಟ್ಟದಲ್ಲಿ ಜನ ಬದಲಾವಣೆ ಆಗಿದ್ದಾರೆ. ಈ ಒಂದು ಹಿಂದೂ ವಿಚಾರ ಏನಿದೆ, ಹಿಂದುತ್ವದ ವಿಚಾರ, ಅದು ಸ್ವೀಕಾರ ಆಗಿದೆ. ಸ್ವೀಕಾರ ಆಗಿರೋದ್ರಿಂದ ಅದು ಬಾಟಮ್ ಅಪ್, ಅದರ ಜನ ಸ್ವೀಕಾರ ಮಾಡ್ತೀನಿ ಗೊತ್ತಾದ ಮೇಲೆ ಮಾಧ್ಯಮ ಕೂಡ ಅದನ್ನ ಒಪ್ಕೊಂಡು ಆ ರೀತಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇದೆ. ಸೊ ಆ ಸ್ಪೃಶ್ಯತೆ ಇವತ್ತಿಲ್ಲ. ಆ ಸ್ಪೃಶ್ಯತೆ ನನಗಂತೂ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ಈ ಕಾನ್ಫಿಡೆನ್ಸ್ಗೆ ವಿ ಶುಡ್ ಗಿವ್ ಕ್ರೆಡಿಟ್. ಅಸ್ಪೃಶ್ಯತೆ, ವೈಚಾರಿಕ ಅಸ್ಪೃಶ್ಯತೆ ಇಲ್ಲ ಇವತ್ತು. ಯಾಕೆಂದ್ರೆ 80-90 ದಶಕದಿಂದ ನಾವು ಮಾಧ್ಯಮಗಳು ನೋಡ್ತಿದ್ದೀವಲ್ವಾ, ನಮ್ಮನ್ನ ಯಾರು ನಮ್ಮ ಬಗ್ಗೆ ಮಾತಾಡ್ತಿರ್ಲಿಲ್ಲ, ನಮ್ಮ ಹತ್ರ ಸೇರಿಸ್ತಿರ್ಲಿಲ್ಲ. ಇವತ್ತು ಆ ಥರ ಇಲ್ವಲ್ಲ, ಮಾಧ್ಯಮದಲ್ಲಿ ಆ ರೀತಿ ಇವತ್ತು ಇಲ್ಲ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ಬಿಟ್ಟಿದೆ. ಈವನ್ ಜನಸಾಮಾನ್ಯರ ಮಟ್ಟದಲ್ಲೂ ಅಷ್ಟೇ. ನಾವು ಮನೆಗೆ ಸಂಪರ್ಕಕ್ಕೆ ಹೋದಾಗ, ಜನಗಳ ಹತ್ರ ಪುಸ್ತಕ ತೊಗೊಂಡು ಹೋದಾಗ ನಮ್ಮ ಹತ್ರ ಪುಸ್ತಕ ತೊಗೊಳಕ್ಕೆ ಅನುಮಾನ ಪಡ್ತಾ ಇದ್ರು, ಸುಲಭವಾಗಿ ತಗೋತಿರ್ಲಿಲ್ಲ. ಇವತ್ತು ತಗೋತಾರೆ, ಹುಡ್ಕೊಂಡ್ಬಂದು ತಗೋತಾರೆ. ನಮ್ಮ ಕಾಲೇಜುಗಳಿಗೆ ಬಂದು ದೇಶಭಕ್ತಿ ಗೀತೆಗಳು ಬೇಕು ಕೊಡಿ ಅಂತ ಹೇಳಿ ಕೇಳ್ತಾರೆ. ಸೊ ಬದಲಾವಣೆ ಸಾಕಷ್ಟು ಪ್ರಮಾಣದ ಆಗ್ತಾ ಇದೆ, ಆದರೆ ಇನ್ನೂ ತುಂಬ ಆಗಬೇಕಾಗಿದೆ. ಈಗ ಒಂದು ಅಪವಾದ ಇದೆ, ಈ ನಾನು ಎಡಪಂಥ ಬಲಪಂಥ ಈ ಪಂಥಾತೀತವಾಗಿ ಮಾತಾಡೋದಾದರೆ ಒಂದು ಅಪವಾದ ಇದೆ. ನಮ್ಮಲ್ಲಿ ತುಂಬ ಪ್ರಖರವಾಗಿ ಯಾವುದೋ ಒಂದು ಸಾಹಿತ್ಯ ಪ್ರಕಾರವನ್ನು ಆರಿಸ್ಕೊಂಡು ಅದರಲ್ಲಿ ಸಾಧನೆ ಮಾಡಿರೋರು ಹೂ ಆರ್ ಹೋಮ್ ಗ್ರೋನ್ ತುಂಬ ಕಡಿಮೆ ಇದ್ದಾರೆ. ನಾವು ಈಗ ವಿಕ್ರಮ್ ಸಂಪತ್ ಇರಬಹುದು, ಅಥವಾ ಇನ್ಯಾರೋ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದನ್ನು, ಒಂದು ಪಾಡ್ಕಾಸ್ಟು, ಒಂದು ರೈಟಿಂಗು, ಯಾವುದೋ ಒಂದು ಪುಸ್ತಕ ಅದಕ್ಕೆ ನಮ್ಮ ವಿಚಾರಕ್ಕೆ ಹತ್ತಿರ ಇದೆ ಅಂತ ಅನಿಸಿದ ಕೂಡಲೇ ನಾವು ಅವರನ್ನು ನಮ್ಮದಾಗಿಸ್ಕೊಳ್ತೀವಿ. ಸ್ವಯಂ ಸೇವಕ ಸಂಘದಿಂದ ಹುಟ್ಟಿ ಅದರಿಂದನೇ ಬೆಳೆದು ಬಂದು ಯಾವುದೋ ಒಂದು ಸಾಹಿತ್ಯಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತಿರೋರ ಸಂಖ್ಯೆ ಕಡಿಮೆ ಅನ್ನೋದು ತುಂಬ ಜನರ ಆರೋಪ ಇದೆ, ಅಥವಾ ಆ ಥರದ್ದೊಂದು ಡೌಟ್ ಇದೆ. ಇದಕ್ಕೆ ನೀವು ಏನು ಹೇಳ್ತೀರಾ? ಒಬ್ಬರು ರೈಟರ್ ಆಗಿ ನಿಮಗೆ ತುಂಬ ಇಂಟ್ರಾಕ್ಷನ್ ಇದೆ, ಅನುವಾದಗಳನ್ನು ಮಾಡಿದ್ದೀರಾ. ನನ್ನಂತವನು ಒಬ್ಬ ರೈಟರ್ ಆಗಿದ್ದೀನಿ ಅಂತಂದ್ರೆ ಸಂಘ ಬೆಳೆಸಿದೆ ಅಂತಾನೆ. ಆದರೆ ಅದರ ದೊಡ್ಡ ರೈಟರ್ ಆಗಿರೋರು ಯಾರು ಇಲ್ಲ ಅಂತ ಏನು ಹೇಳಕ್ಕಾಗಲ್ಲ. ಹೋವಿ ಶೇಷಾದ್ರಿಗಳನ್ನು ನಾವು ಇನ್ನೂ ಅಂದ್ರೆ ಇವತ್ತಿಗೂ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್. ದತ್ತೋಪಂತ ಟೆಂಗಡಿ ಅವರು ಇದ್ರು, ಚಂದ್ರಶೇಖರ್ ಭಂಡಾರಿ ಅವರು ಇದ್ರು, ಸಾಕಷ್ಟು ಜನ ಆ ಥರ ಸಾಹಿತಿಗಳು ಸಂಘದಿಂದನೂ ಹುಟ್ಕೊಂಡಿದ್ದಾರೆ. ಆದರೆ ಸಂಘ ಸಾಹಿತಿಗಳನ್ನ ಹುಟ್ಟು ಹಾಕಬೇಕು ಅಂತ ಹೇಳಿ ವಿಶೇಷವಾದ ಪ್ರಯತ್ನ ಪಟ್ಟು ಅದೇನು ಮಾಡಿಲ್ಲ. ಯಾರಲ್ಲಿ ಆ ಥರ ಸಾಹಿತ್ಯ ಪ್ರಜ್ಞೆ ಇದೆ, ಯಾರಲ್ಲಿ ಆಸಕ್ತಿ ಇದೆ, ಅವ್ರಗಳಿಗೆ ಸ್ವಲ್ಪ ಅವ್ರನ್ನ ಬೆಂತಟ್ಟಿ ಮಾಡಿ ಲೇಖನಗಳು ಬರಿ ಅಂತ ಹೇಳಿ ಮಾಡಿ ಅವ್ರನ್ನ ಬೆಳೆಸಿದೆ. ಹುಡುಕೊಂಡು ಬಂದು ಹೆಚ್ಚಿನ ಜನ ಸೃಷ್ಟಿಯಾಗಬೇಕು ಅನ್ನೋಂಥ ಪ್ರಯತ್ನ ಮಾಡಿಲ್ಲ. ಅದಕ್ಕೆ ಒಂದು ಸಂಸ್ಥೆನೇ ಈಗ ಶುರು ಆಗಿದೆ, ಸಾಹಿತ್ಯ ಪರಿಷತ್ ಅಂತ, ಅದನ್ನ ಮಾಡ್ತಾ ಇದೆ. ಮಾಡಬೇಕಾಗಿದೆ, ಆ ಥರ ಮುಂದೆ ನಡೆಯುತ್ತೆ. ಈ ಮುಂದೆ ನಡೆಯುತ್ತೆ. ಎಸ್ ನಾನೊಬ್ಬರು ಸ್ವಯಂ ಸೇವಕರಾಗಿ ಇಟ್ಸ್ ಅ ವೆರಿ ಗುಡ್ ಹೋಪ್. ಒಬ್ಬರು ಲೇಖಕರಾಗಿ ಸಮಾಜದಲ್ಲಿ ಇವತ್ತು ನಡೀತಾ ಇರೋದನ್ನು, ಇವತ್ತು ನಾನೇ ಹೇಳಿದಾಗೆ ನಮ್ಮ ನೆಕ್ಸ್ಟ್ ಜನರೇಷನ್ನಿಗೆ ಇದೇ ವಿಷಯಗಳನ್ನು, ಹೋವಿ ಶೇಷಾದ್ರಿ ಅವರ ಪುಸ್ತಕಗಳನ್ನು ನಾನು ಯುಗಾಂತರ ಓದಿ ಶಿವಾಜಿ ಹೀಗಿದ್ದ ಅನ್ನೋದೊಂದು ಸ್ಪಷ್ಟ ಕಲ್ಪನೆ ಇತ್ತು. ಆ ಹುಚ್ಚಿಗೆ ನಾನು ಮಹಾರಾಷ್ಟ್ರದಲ್ಲಿ ಪ್ರವಾಸ ಮಾಡಬೇಕು ಅಂತ ಹೋದೆ, ಬಿಕಾಸ್ ಶಿವೋಬ ನನ್ನ ತಲೆನಲ್ಲಿದ್ದ. ಇವತ್ತಿನ ಡಿಜಿಟಲ್ ಜನರೇಷನ್ನಿಗೆ ಇವತ್ತು ಯಾರಿಗೂ 15 ಸೆಕೆಂಡು 30 ಸೆಕೆಂಡ್ ಒಳಗೆ ನಾವು ಎಲ್ಲದನ್ನು ಹೇಳಬೇಕು. ಇಂತಹ ಸಮಯದಲ್ಲಿ ಈ ವೈಚಾರಿಕ ಸಾಹಿತ್ಯ ಅನ್ನೋದನ್ನು
ಹೇಗೆ ತಲುಪಿಸ್ಬೋದು? ವಾಟ್ ಈಸ್ ದ ಮೀಡಿಯಮ್, ಅಥವಾ ಆ ಬಗ್ಗೆ ಏನು ಕೆಲಸ ಆಗ್ತಾ ಇದೆ? ರಾಷ್ಟ್ರೀಯ ಸಾಹಿತ್ಯನ ಇವತ್ತಿನ ಜನ್ರೇಷನಿಗೆ ತಲುಪಿಸೋಕೆ ಏನು ಮಾಡ್ತಾ ಇದ್ದೀರಾ? ಸಾಹಿತ್ಯವನ್ನು ಡಿಜಿಟಲ್ ಏಜಲ್ಲಿ ನೀವು ರೀಲ್ಸ್ ಈಗ ಭಾರತಿ ಜನರೇಷನ್ ಈಸ್ ಓವರ್. ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀವಿ. ಇವತ್ತಿನ ಮಕ್ಕಳು ಭಾರತಿ ಓದಲ್ಲ. ಅಲ್ಲಿ ನೀವು ಮಕ್ಕಳು ಓದಕ್ಕೋಸ್ಕರ ಹೇಳ್ತಿದ್ದೀರಾ ಯಾಕಂದ್ರೆ ಎಜುಕೇಶನ್ ಸಿಸ್ಟಮ್ ಜನರೇಷನ್ ಓದಬೇಕು ಅಂತನ? ಮಕ್ಕಳು ಅಂದ್ರೆ ಇವತ್ತಿನ ಜನರೇಷನ್ ಕೂಡ ಈ ಸಾಹಿತ್ಯಗಳನ್ನು ಓದ್ತಿದ್ದಾರೆ. ಅದು ಒಂದು ಭಾಗ. ಇವತ್ತಿಗೂ ಕೂಡ ಬಾಬು ಕೃಷ್ಣಮೂರ್ತಿ ಬರೆದಂತ ಅಜಯ ರೀಪ್ರಿಂಟ್ ಆಗ್ತಾನೆ ಇದೆ. ಹೌದು. ಈಗ ವಿಕ್ರಮ್ ಸಂಪತ್ ಅವರು ಪುಸ್ತಕ ಬರೆದ್ರಲ್ಲ, ಆ ಪುಸ್ತಕ ಸಾಕಷ್ಟು ರೀಪ್ರಿಂಟ್ ಆಗ್ಬಿಟ್ಟಿದೆ. ಅದು ಹ್ಯೂಜ್ ವಾಲ್ಯೂಮ್ಸ್ ಅಂಡ್ ಕತೆ ಪುಸ್ತಕ ಅಲ್ಲ. ಹೌದು. ಅದನ್ನ ನಾನು ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಬಂದು ಅವ್ರ ಸೈನ್ ಮಾಡಿಸಕ್ಕೆ ನಿಂತ್ಕೊಳ್ಳುವಂತವ್ರು ಇವತ್ತಿನ ಜನರೇಷನ್ ಯೂತ್ಸ್ ಕೂಡ ಸತ್ಯವಾದ ಪ್ರಾಮಾಣಿಕವಾದ ಇತಿಹಾಸವನ್ನ ಓದಬೇಕು ಅನ್ನೋಂತ ಅವ್ರಿಗೆ ಹಸಿವಿದೆ. ಅದನ್ನ ಕೊಟ್ರೆ ಅವರು ಬರ್ತಾರೆ. ಅದು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಜನರೇಷನ್ಗೆ ಕನೆಕ್ಟ್ ಆಗೋ ತರ ನಮಗೆ ಕೊಡೋಕೆ ಸಾಧ್ಯ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಸಾಧ್ಯ ಆಗ್ತಿದೆ ಅಂತ ಅನ್ಸುತ್ತೆ. ಮತ್ತು ಅವರು ಓದಕ್ಕೆ ಕೊಂಡ್ಕೊಳಕ್ಕೆ ರೆಡಿ ಇದ್ದಾರೆ. ನಾವು ಕೊಡೋಕ್ಕೆ ಆ ಸ್ಪೀಡಲ್ಲಿ ಕೊಡೋಕ್ಕಾಗಬೇಕಷ್ಟೆ. ಸಾಕಷ್ಟು ಅದೇ ರೀತಿ ಸಾಹಿತಿಗಳಿದೆ, ಕೊಡಬೇಕಾಗಿದೆ. ಕೊಡೋಕೆ ನೀವು ಹೇಳಿದಂಗೆ ಹೊಸ ಹೊಸ ಸಾಹಿತಿಗಳು, ರೈಟರ್ಸು ಅವರು ಹುಟ್ಕೋಬೇಕು, ನಾವು ತಯಾರು ಮಾಡಬೇಕು. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಆ ಥರದ ಸಂಖ್ಯೆಯಲ್ಲಿ ನಮಗೆ ಸಾಕಷ್ಟು ಡಿಮ್ಯಾಂಡ್ ಇರುವಷ್ಟು ಸಂಖ್ಯೆಯಲ್ಲಿ ನಮಗೆ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ವೈಚಾರಿಕ ಸಾಹಿತ್ಯವನ್ನು ಆಸಕ್ತಿ ಹುಟ್ಟೋ ಥರ ಅರ್ಥಪೂರ್ಣವಾಗಿ ಬರೆಯೋರ ಸಂಖ್ಯೆ. ಒಂದು ಕಡೆ ನಮ್ಮಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ನಮ್ಮ ಪುಸ್ತಕಗಳನ್ನು ಕೊಳ್ಳೋರಿಲ್ಲ, ಓದೋರ ಸಂಖ್ಯೆನೇ ಕಡಿಮೆ ಆಗ್ತಿದೆ. ಕತೆ ಕಾದಂಬರಿ ಬಿಡಿ, ವೈಚಾರಿಕ ಸಾಹಿತ್ಯ ಅಂತ ಏನೋ ಒಂದು ಬರೆದ್ರೆ, ಲೇಖನಗಳ ಮಾಲೆ ಬರೆದ್ರೆ ಯಾರು ಓದೋರೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇಟ್ ಇಸ್ ವೆರಿ ಅಪೋಸಿಟ್ ಪೋಲ್ಸಲ್ಲಿದೆ ಎರಡೂ. ಒಂದು ಕಡೆ ನೀವು ಹೇಳ್ತಿದ್ದೀರಾ ಡಿಮ್ಯಾಂಡ್ ಇಲ್ಲ ಅಂತ, ಇನ್ನೊಂದು ಕಡೆ ಹೇಳ್ತಿದ್ದಾರೆ ನಾವು ಎಷ್ಟು ಸಪ್ಲೈ ಮಾಡಿದ್ರು ಇಟ್ ಇಸ್ ಓವರ್ ಸಪ್ಲೈಡ್ ಅಂತ. ಅಲ್ಲ, ಯಾವ ಪುಸ್ತಕದಲ್ಲಿ ಸತ್ವ ಇಲ್ವೋ ಅದು ಮಾರಾಟ ಆಗೋದಿಲ್ಲ. ಅದನ್ನು ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಸತ್ವ ಇರುವಂಥ ಪುಸ್ತಕಗಳು ಖಂಡಿತ ಮಾರಾಟ ಆಗುತ್ತೆ. ಅಂಥ ಪುಸ್ತಕಗಳೇ ಗಟ್ಟಿಯಾಗಿ ಉಳಿಯುವಂಥದ್ದು. ಅದು ಇತಿಹಾಸದ ನಾವು ಪುಸ್ತಕಗಳನ್ನ ನೋಡಿದಾಗ ಸತ್ವ ಅಂದರೆ ಸರ್ ನೀವು ಯಾವ ಥರ ಡಿಫೈನ್ ಮಾಡ್ತಾ ಇದ್ದೀರಾ? ಸತ್ವ ಭರಿತ ಕೃತಿ ಅಂದರೆ ಜನಪ್ರಿಯತೆ ಅದಕ್ಕೆ ಮಾನದಂಡನ, ಅಥವಾ ಸತ್ವನ ಯಾರು ವಿಮರ್ಶಕರನ್ನ ನಾವು ಹೊರಗಿಟ್ರು ಯಾವುದು ಸತ್ವಕ್ಕೆ ಮಾನದಂಡ? ಜನಪ್ರಿಯತೆ ಅನ್ನುವಂಥದ್ದು ಬರುವಂಥದ್ದೇ ಅದರೊಳಗೆ ಏನಾದ್ರು ಬಿಸಿಯಾಗಿದೆ, ನನಗೇನೋ ಸಿಗತ್ತೆ ಅಂತಂದಾಗ ಅಷ್ಟೇ. ಅದಿಲ್ಲದೆ ಇದ್ದರೆ ಹಿಂಗೆ ಜನಪ್ರಿಯತೆ ಬಂದಮೇಲೆ ಪುಸ್ತಕ ಬರೆಯೋದಲ್ಲ. ಪುಸ್ತಕ ಒಂದು ಜನಪ್ರಿಯ ಆಗೋದು ಅದರಲ್ಲೇನೋ ಸ್ಟಫ್ ಇದ್ದರೆ. ಈಗ ಬಾಬು ಕೃಷ್ಣಮೂರ್ತಿ ಅವ್ರು ಬರೆದ ಅಜಯ್ಯ ಯಾಕೆ ಜನಪ್ರಿಯ ಆಯಿತು? ಇಷ್ಟು ವರ್ಷ ಆದಮೇಲೆ ಯಾಕೆ ಅದು ಮಾರಾಟ ಆಗ್ತಿದೆ? ಬಾಬು ಕೃಷ್ಣಮೂರ್ತಿ ಜನಪ್ರಿಯ ಆದರೂ ಆಮೇಲೆ ಪುಸ್ತಕ ಬಂತು ಆ ಥರ ಅಲ್ಲ. ಆ ಪುಸ್ತಕದಲ್ಲಿ ಸ್ಟಫ್ ಇದೆ. ಅವರು ಅದನ್ನ ಹೋಗಿ ಆ ಜಾಗಗಳಿಗೆ ಹೋಗಿ ಅದನ್ನು ಹುಡುಕಿ ಇತಿಹಾಸವನ್ನು ಬರೋದು, ಆ ರೀತಿ ಪುಸ್ತಕ ಮತ್ತೊಂದಿಲ್ಲ. ಈಗ ಚಂದ್ರಶೇಖರ್ ಆಜಾದ್ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಅಜಯನೇ ಓದಬೇಕು. ಅಷ್ಟು ಮಟ್ಟಿಗೆ ಅವರು ಅದರಲ್ಲಿ ಆಳವಾದ ಅಧ್ಯಯನ, ಅದರಲ್ಲಿ ವಿಚಾರ, ಇತಿಹಾಸ, ಸತ್ಯ ಎಲ್ಲವೂ ಅದರಲ್ಲಿ ಇದೆ. ಹಾಗಾಗಿ ಆ ಪುಸ್ತಕ ಜನಪ್ರಿಯ ಆಯಿತು. ಸೊ ಆ ಥರ ಪುಸ್ತಕವನ್ನು ಕೊಟ್ಟರೆ, ಬರೆದ್ರೆ ಖಂಡಿತ ಜನ ಓದ್ತಾರೆ. ಅದನ್ನು ಇವತ್ತಿನ ಯುವಕರು ಕೂಡ, ಇವತ್ತಿನ ಜನರೇಷನ್ ಕೂಡ ಖಂಡಿತ ಓದ್ರು. ಅಂದರೆ ಅವ್ರಿಗೆ ಅರ್ಥ ಆಗೋ ಭಾಷೆ ಬರೀಬೇಕಷ್ಟೆ. ಸರ್, ಈಗ ವೈಯಕ್ತಿಕವಾಗಿ ನಾನು ನಿಮ್ಮ ಮಾತಿಗೆ ಸತ್ವಯುತವಾಗಿದ್ದು ಮಾತ್ರ ಜನ ತಗೊಂಡು ಓದ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ. ಸತ್ವಯುತವಾಗಿರೋದು ಮಾತ್ರ ಜನಪ್ರಿಯ, ಅದನ್ನು ಮಾತ್ರ ತಗೊಳ್ತಾರೆ ಅಂದರೆ ನಮ್ಮಲ್ಲಿ ಹಿಂದೆ ಕೂಡ ಇತ್ತು. ಲೇಖಕರ ಜೀವನ ಯಾವತ್ತಿಗೂ ಸುಲಭ ಆಗಿರಲಿಲ್ಲ. ಹಿಂದಿನ ಕಾಲದಲ್ಲೂ ಕೂಡ ಮನೆ ಮನೆಗೆ ಪುಸ್ತಕ ಸತ್ವಭರಿತವಾಗಿದ್ದನ್ನು ಮನೆಗೆ ತೊಗೊಂಡೋಗಿ ಮಾರಾಟ ಮಾಡಬೇಕಾದ ಸ್ಥಿತಿ ಇತ್ತು. ಇವತ್ತು ಕೂಡ ಸಾಕಷ್ಟು ಪುಸ್ತಕ ಸಂತೆಗಳಲ್ಲಿ ಜನ ನಾನು ಇದನ್ನು ಬರೆದಿದ್ದೀನಿ, ಇದನ್ನು ತೊಗೊಂಡು ಓದೋ ಅನ್ನೋ ಸ್ಥಿತಿನೇ ಇದೆ. ರಾಷ್ಟ್ರೀಯ ಸಾಹಿತ್ಯಕ್ಕಂತೂ ಇಟ್ಸ್ ಡಿಫಿಕಲ್ಟ್ ಗೇಮ್. ನೋಡಿ, ಈಗ ತರಾಸು ಪುಸ್ತಕಗಳು ನೀವು ಓದಿರ್ಬೋದು. ಹೌದು. ತರಾಸು ಎಲ್ಲ ಪುಸ್ತಕಗಳು ಅದೇ ಥರ ಮಾರಾಟ ಆಯ್ತಾ? ದುರ್ಗಾಸ್ತಮಾನ ಆದಂಗೆ ಎಲ್ಲ ಆಯ್ತಾ? ಇವತ್ತು ದುರ್ಗಾಸ್ತಮಾನ ರೀಪ್ರಿಂಟ್ ಆಗುತ್ತೆ, ಬೇರೆ ಪುಸ್ತಕಗಳು ರೀಪ್ರಿಂಟ್ ಆಗುತ್ತಾ? ಅದು ಎಲ್ಲ ಪುಸ್ತಕಗಳು ಆ ಥರ ಆಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ಬಟ್ ಈಗ ನೀವು ಹೇಳುವ ಕಾಲಕ್ಕೂ ಈಗ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ನಾನು ಶೃಂಗೇರಿಯ ಕಾಡಿನ ಮನೆಯಲ್ಲಿ ಬೆಳಿಬೇಕಾದ್ರೆ ನನಗೆ ಚಿತ್ತಾಲ ನಾನು 4ನೇ ಕ್ಲಾಸಿಗೆ ಪರ್ವ ಓದಿ ಮುಗಿಸಿದ್ದೆ. ಎಷ್ಟು ಅರ್ಥ ಆಗಿತ್ತು ಅನ್ನೋದು ಬೇರೆ ಪ್ರಶ್ನೆ. ಆದರೆ ನಮಗೆ ಆಪ್ಷನ್ಸೇ ಇರಲಿಲ್ಲ. ಈವನ್ ನಿಮಗೆ ಬೌದ್ಧಿಕವಾಗಿ, ವೈಚಾರಿಕವಾಗಿ ಹೊರ ಜಗತ್ತಿಗೆ ಕಿಂಡಿ ಕೇವಲ ಪುಸ್ತಕ ಆಗಿತ್ತು. ಅದು ಒಂದಿಡೀ ಜನರೇಷನ್ನಿನ ಕತೆ. ಅದು ಶಿವಮೊಗ್ಗದಲ್ಲಿ ಬೆಳೆದವ್ರಿಗೆ, ಬೆಂಗಳೂರಲ್ಲಿ ಬೆಳೆದವ್ರಿಗೆ ಭಾರಿ ವಿಭಿನ್ನ ಏನೂ ಆಗಿರಲಿಲ್ಲ. ಸರ್ಕ್ಯುಲೇಟಿಂಗ್ ಲೈಬ್ರರಿಗೆ ಹೋಗಿ ಪುಸ್ತಕ ತರ್ತಾಯಿದ್ರು. ಆದರೆ ಇವತ್ತು ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ಗಳ ಮಧ್ಯ ನಾವು ಮಕ್ಕಳನ್ನ ಅಥವಾ ಯಾರನ್ನಾದರೂ, ನನ್ನನ್ನು ಸೇರಿಸಿ ಪುಸ್ತಕ ಓದೋದಕ್ಕೆ ಕೂರಿಸೋದೇ ಕಷ್ಟ ಆಗಿದೆ. ಅಂತಹದ್ರಲ್ಲಿ ನೀವು ಹೇಳ್ತಿದ್ದೀರಾ ಇಲ್ಲ ಆ ಥರ ಆಗ್ತಾ ಇಲ್ಲ. ಈ ನಿಮ್ಮ ರಿಫ್ಲೆಕ್ಷನ್, ನಿಮ್ಮ ಅನುಭವ, ನಿಮ್ಮ ಲೇಖಕನಾಗಿ ನಿಮ್ಮ ಅನುಭವ, ಸಾಮಾಜಿಕವಾಗಿ ನಿಮ್ಮ ಅಬ್ಸರ್ವೇಷನ್ನಿಂದ ಬಂದಿರೋದಾ ಅಥವಾ ಈಸ್ ಇಟ್ ದ ರಿಯಾಲಿಟಿ?
ಅಲ್ಲ, ಇಟ್ಸ್ ರಿಯಾಲಿಟಿ. ಯಾಕೆ ಅಂತಂದ್ರೆ ನಾನು ಇತ್ತೀಚೆಗೆ ವಿಕ್ರಮ್ ಸಂಪತ್ ಅವರ ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಆಯ್ತು. ಅದು ತುಂಬಾ ಹ್ಯೂಜ್ ವಾಲ್ಯೂಮ್ ಅಂಡ್ ಇಟ್ಸ್ ನಾಟ್ ಈಸಿಲಿ ರೀಡಬಲ್ ಪುಸ್ತಕ. ಹೌದು, ನನಗೆ ವಿಕ್ರಮಿಗೆ ನಾನು ಪರ್ಸನಲಿ ಹೇಳಿದ್ದೆ, ಇಷ್ಟು ದಪ್ಪ ಪುಸ್ತಕ ಬರೆದ್ರೆ ಓದೋದು ಹೇಗೆ ಇದನ್ನ ಅಂತ. ಕೈಲಿ ಹಿಡ್ಕೊಂಡು ಓದಕ್ಕಾಗಲ್ಲ ಅದನ್ನ. ಹೌದು, ಎರಡು ಹಿಡಿಯೋಕ್ಕೂ ಆಗಲ್ಲ. ಮತ್ತೆ ವಿಕ್ರಮ್ ಸಂಪತ್ ಬರೆಯುವಂತ ಪುಸ್ತಕಗಳ ಇತಿಹಾಸ ಪುಸ್ತಕಗಳು, ಕತೆ ಪುಸ್ತಕ ಅಲ್ಲ. ಹೌದು, ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದು ದೊಡ್ಡ ಹಾಲ್, ಅದು ಈ ರೀತಿ ಇಷ್ಟು ಇದಕ್ಕಿಂತ ಜಾಸ್ತಿ ಸೀಟ್ಗಳಿತ್ತು. ಜನ ಇದ್ರು ಅಲ್ಲಿ ಒಳಗೆ ಕೂತ್ಕೊಳ್ಳೋ ಜಾಗ ಇರಲಿಲ್ಲ. ಬಂದಿದ್ದವರು ಹೆಚ್ಚಿನ ಜನ ಯುವಕರು ಇದ್ರು. ಅಂದ್ರೆ ನೀವು ಹೇಳ್ತಿರುವಂತ ಇವತ್ತಿನ ಜನರೇಷನ್ ಪುಟ್ಟ ಮಕ್ಕಳಲ್ಲ. ನೀವು ಪುಟ್ಟ ಮಕ್ಕಳ ಬಗ್ಗೆ ಹೈಸ್ಕೂಲ್ ಹುಡುಗರು, PUC ಹುಡುಗರು ಅಂತಂದ್ರೆ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಇವತ್ತಿನ ಯೂತ್ಸ್ 20+ ಇಯರ್ಸ್ನವರು, ಅವ್ರು ಅಷ್ಟೊಂದು ಜನ ಬಂದು ಕಾದ್ಕೊಂಡು ಕೂತ್ಕೊಂಡು ಒಂದೊಂದು ಗಂಟೆ ಮುಂಚೆನೆ ಬಂದು ಸೀಟ್ ರಿಸರ್ವ್ ಮಾಡ್ಕೊಂಡು ಅವ್ರ ಪುಸ್ತಕಗಳನ್ನ ತೊಗೊಂಡು ಓದ್ತಾರೆ ಅಂತಂದ್ರೆ ಜನಕ್ಕೆ ಹಸಿವು ಇದೆ ಅಂತ ಆಯ್ತಲ್ಲ. ಇವತ್ತಿಗೂ ಯೂತ್ಸ್ ಬರ್ತೀಯಾರಲ್ಲ, ಆ ರೀತಿ ಅವ್ರದೇನೋ ದೊಡ್ಡದಾಗಿ ಪ್ರಚಾರ ಮಾಡಿ ಎಲ್ಲ ಕಡೆ ಬನ್ನಿ ಕರೆದು ಪಾಂಪ್ಲೆಟ್ಸ್ ಹಂಚಿ ಮಾಡಿದ್ದೇನಲ್ಲ ಸರ್. ಆದರೆ ಈ ಯಾರನ್ನೋ ಒಬ್ಬರನ್ನ, ಒಂದು ಕೃತಿಯನ್ನ ಅಥವಾ ಒಬ್ಬರನ್ನ ಸೆಲಿಬ್ರೇಟೆಡ್, ಈಗ ನೀವು ಹೇಳೋ ಹಾಗೆ ನಾನು ಸಾಕಷ್ಟು ಸಲ ಪುಸ್ತಕ ಬಿಡುಗಡೆಗೆ, TV ಕಾರ್ಯಕ್ರಮಕ್ಕೆ ಇದಕ್ಕೆ ಹೋದಾಗ ಇಟ್ಸ್ ಕೈಂಡ್ ಆಫ್ ಒಬ್ಬರು ಅವರನ್ನು ನಾನು ಮೀಟ್ ಮಾಡಲೇಬೇಕಾದ ವ್ಯಕ್ತಿ. ಈ ಪುಸ್ತಕನ ನಾನು ಓದಿದ್ದೇನೋ ಅಥವಾ ಕೊಂಡ್ಕೊಂಡಿದ್ದೀನೋ ತೋರಿಸಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಐ ಹ್ಯಾವ್ ರೆಡ್ ಇಟ್ ಆರ್ ನಾಟ್. ದಿಸ್ ಶುಡ್ ಬಿ ಮೈ ಟು ಡೂ ಲಿಸ್ಟ್ ಅನ್ನುವಂತಹ ಮೈಂಡ್ಸೆಟ್ ತುಂಬ ಇದೆ, ವ್ಯಾಪಕವಾಗೇ ಇದೆ. ಹೀಗಿರುವಾಗ ನೀವು ಹೇಳ್ತಾ ಇದ್ದೀರಾ, ಇಲ್ಲ ಇವತ್ತು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಜನ ಕೊಂಡ್ಕೊಂಡು ಓದ್ತಿದ್ದಾರೆ, ವಿಚಾರ ಸಾಹಿತ್ಯದ ಬಗ್ಗೆ ಮಾತಾಡೋರು ಜಾಸ್ತಿ ಆಗ್ತಿದ್ದಾರೆ, ರಾಷ್ಟ್ರೀಯತೆ ಬಗ್ಗೆ ಯೋಚನೆ ಮಾಡೋರ ಸಂಖ್ಯೆ ಸಾಹಿತ್ಯದಿಂದ ಜಾಸ್ತಿ ಆಗ್ತಾ ಇದೆ ಅಂತ. ನೋಡಿ, ನಾನು ವಿಕ್ರಮ್ ಸಂಪತ್ತು ನೀವು ಸೆಲೆಬ್ರಿಟಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಬಿಡಿ ಆ ವಿಷಯ. ನಿರ್ಮಾಲ್ಯ ಅಂತ ಒಂದು ಪುಸ್ತಕ ಕೇಳಿದ್ರ? ನಾಗಕೃಷ್ಣಪ್ಪನವರ ಜೀವನ ಚರಿತ್ರೆ ಪುಸ್ತಕ. ನಾಗಕೃಷ್ಣಪ್ಪನವರೇನು ಹೊರಗಡೆ ಸಂಘದ ಹೊರಗೆ ಅಷ್ಟು ಪರಿಚಯ ಆದವರೇನಲ್ಲ. ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರು ಟೌನ್ ಹಾಲ್ ಅಲ್ಲಿ ಆಯ್ತು. ಟೌನ್ ಹಾಲು ತುಂಬಾ ದೊಡ್ಡ ಹಾಲು. ಆ ಹಾಲ್ ಫುಲ್ ತುಂಬಿತ್ತು. ಅಲ್ಲೇನು ಜನಕ್ಕೆ ಸೈಡಲ್ಲಿ ಪಾತ್ ಕೂಡ ಜನ ಕೂತ್ಕೋಬೇಕಾಯ್ತು, ಅಷ್ಟು ಕಿಕ್ಕಿರಿ ತುಂಬಿಡಿತ್ತು ಆ ಹಾಲು. ನಿರ್ಮಾಲ್ಯ ಪುಸ್ತಕ ಏನು ಸಾಮಾನ್ಯವಾದ ಜೀವನ ಚರಿತ್ರೆ ಅಷ್ಟೇ, ಅದಕ್ಕೆ ಯಾಕೆ ಜನ ಬರಬೇಕಾಗಿತ್ತು? ಅದು ವೈಚಾರಿಕ ಸಾಹಿತ್ಯ. ಅದು ಅದೇನು ನಿಮಗೆ ಕತೆ ಪುಸ್ತಕ ತರ ಕಾದಂಬರಿ. ಆ ಪುಸ್ತಕ ಜನ ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು? ಅಂದ್ರೆ ಬೇಡಿಕೆ ಇದೆ ಅಂತ ಆಯ್ತಲ್ಲ ಸರ್. ಈಗ ನೀವು ಇಷ್ಟು ತನಕ ನೀವು ಹೌದು ಒಬ್ಬ ರೆಪ್ರೆಸೆಂಟೇಟಿವ್ ಆಫ್ ಸ್ವಯಂ ಸೇವಕ ಸಂಘದ ತರಹ ಮಾತಾಡ್ತಾ ಇದ್ದೀರಾ. ಲೆಟ್ಸ್ ಗೋ ವಿತ್ ಅಲ್ಲ, ನಾನು ಬೆಳಗ್ಗೆ ಜೋಗಿ ಅವ್ರದ್ದು ಮೀಟ್ ಮಾಡಿದ್ವಲ್ಲ, ಜೋಗಿ ಅವ್ರ ಸಾಹಿತ್ಯದ ಪುಸ್ತಕ ಬಿಡುಗಡೆಗೆ ಅವ್ರದ್ದು ವೈಚಾರಿಕ ಸಾಹಿತ್ಯನೇ. ಆ ತರ ಪುಸ್ತಕಗಳು ಕೂಡ ಹಾಲ್ಗಳು ತುಂಬಿರುತ್ತೆ, ಜನ ಬರ್ತಾರೆ, ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಪುಸ್ತಕಗಳು ತಗೊಂಡು ಹೋಗ್ತಾರೆ. ಕನ್ನಡ ಸಾಹಿತ್ಯವನ್ನ ಓದ್ಬೇಕು ಅನ್ನುವಂತ ಹಸಿವಿರುವಂತ ಜನ ಸಾಕಷ್ಟು ಜನ ಇದ್ದಾರೆ ಇವತ್ತು. ಪುಸ್ತಕಗಳು ಮಾರಾಟ ಆಗ್ತಾ ಇದೆ, ಒಳ್ಳೊಳ್ಳೆ ಪುಸ್ತಕಗಳು ಬರುತ್ತೆ ಅಂತಂದ್ರೆ ಖಂಡಿತ ಮಾರಾಟ ಆಗುತ್ತೆ. ಖಂಡಿತ ಮಾರಾಟ ಆಗುತ್ತೆ. ಮಾರಾಟ ಮಾತ್ರ ಅಲ್ಲ, ಜನ ಅದನ್ನು ಓದ್ತಾರೆ ಮತ್ತು ಓದಿನ ಮೂಲಕ ತಮ್ಮ ವಿಚಾರಧಾರೆಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ಇನ್ಫ್ಲುಯೆನ್ಸ್ ಆಗೋಕ್ಕೆ ಪ್ರಯತ್ನಿಸ್ತಾರೆ. ವಿಚಾರಧಾರೆಯನ್ನು ಬದಲಾಯಿಸ್ಕೋತಾರ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪುಸ್ತಕ ಓದೋರು ವಿಚಾರಧಾರೆ ಬದಲಾಯಿಸ್ಕೊಂಡ್ರ ಅಂದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದು ಗೊತ್ತಾಗುತ್ತಲ್ಲ, ಯಾವುದೋ ಒಂದು ಕಡೆ ಅದು ರಿಫ್ಲೆಕ್ಟ್ ಆಗಲೇಬೇಕಲ್ಲ. ಒಂದಿಡೀ ಈಗ ನೀವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದಿಡೀ ಜನಮಾನಸವನ್ನ, ಒಂದಿಡೀ ಒಕ್ಕೂಟವನ್ನ, ಯಾವುದು ಅದಕ್ಕೆ ತಾನೇ ಬ್ರಿಟಿಷ್ ಅಷ್ಟೊಂದು ಬ್ಯಾನ್ ಮಾಡಿದ್ದು, ಈವನ್ ಎಮರ್ಜೆನ್ಸಿ ಟೈಮಲ್ಲಿ ಅಷ್ಟೊಂದು ಲಿಟ್ರೇಚರ್ ಬ್ಯಾನ್ ಆಗಿದ್ದು, ಇದೆಲ್ಲವೂ ಅದು ಜನಮಾನಸದ ಮೇಲೆ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಲಿಟ್ರೇಚರ್, ಪೆನ್ನಿಗೆ ಆ ಶಕ್ತಿ ಇದೆ, ಅಷ್ಟು ಇಫೆಕ್ಟಿವ್ ಆಗಿ ಬರೆದಾಗ ಪೆನ್ ಈಸ್ ಆಲ್ವೇಸ್ ಅ ವೆಪನ್ ಅನ್ನೋ ಥರದಲ್ಲೇ ಎಲ್ಲ ಪ್ರಭುತ್ವಗಳು ಅದನ್ನು ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದು, ಬ್ರಿಟಿಷ್ ಇರಬಹುದು, ಲೇಟರ್ ಆನ್ ಇರಬಹುದು. ಹೀಗಾಗಿ ನಿಮಗೆ ಸಾಹಿತ್ಯಕ್ಕೆ ಆ ಇಂಪ್ಯಾಕ್ಟ್ ಇದ್ದೇ ಇದೆ. ಒಬ್ಬ ಸಮರ್ಥ ಸಾಹಿತಿಗೆ ಒಂದಿಡೀ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಶಕ್ತಿ ಖಂಡಿತ ಇದೆ, ಅದ್ರ ಬಗ್ಗೆ ನೋ ಡೌಟ್ಸ್. ನಾನು ಕೇಳ್ತಾ ಇರೋದು, ಈ ತರಹ ಕೊಂಡುಕೊಂಡಿದ್ದನ್ನು ಜನ ಓದಿ ಅದರಿಂದ ಚೇಂಜ್ ಆಗ್ತಾ ಇದ್ದಾರಾ? ಒಂದು ಸಣ್ಣ ಮಟ್ಟದಲ್ಲಾದರೂ ಇಷ್ಟೊಂದು ವರ್ಷ ನಾವು ಇದನ್ನೆಲ್ಲ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಈಸ್ ಇಟ್ ಎಫೆಕ್ಟಿವ್? ಪೀಪಲ್ ಆರ್ ರೀಡಿಂಗ್ ಆ್ಯಂಡ್ ಚೇಂಜಿಂಗ್, ಅಥವಾ ಅವರ ಯೋಚನಾ ಲಹರಿ ಚೇಂಜ್ ಆಗ್ತಾ ಇದೆಯಾ? ಸೊ ರಾಷ್ಟ್ರೀಯ ವಿಚಾರ, ರಾಷ್ಟ್ರೀಯ ಸಾಹಿತ್ಯದ ವಿಚಾರಕ್ಕೆ ಬಂದರೆ ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಿದೆ. ಹಿಂದುತ್ವ ಅನ್ನೋಂಥದ್ದು ಒಂದು ಮೇನ್ ಸ್ಟ್ರೀಮ್ ಬಂದು ನಿಂತಿದೆ. ಜನ ನಾನು ಧೈರ್ಯದಿಂದ ಹಿಂದೂ ಅಂತ ಹೇಳ್ಕೊತಿದ್ದಾರೆ. ಈ ರೀತಿ ಪುಸ್ತಕಗಳ ಬಿಡುಗಡೆಗಳು ಕೂಡ ಹಿಂದೆ ಬಿಡುಗಡೆ ಮಾಡೋಕ್ಕಾಗ್ತಿರ್ಲಿಲ್ಲ, ಇವತ್ತು ಬಿಡುಗಡೆ ಮಾಡೋಕ್ಕಾಗ್ತಿದೆ ಅಂತಂದರೆ
ಜನ ಪುಸ್ತಕಗಳನ್ನ ಓದಿ ವಿಚಾರವನ್ನು ಒಪ್ಕೊಂಡು ಬದಲಾವಣೆ ಆಗ್ತಾರೆ ಅಂತ ಅನ್ನೋದು ಕಣ್ಣಿಗೆ ಕಾಣ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲದಿದ್ದರೆ ಜನ ಯಾಕೆ ಈ ರೀತಿ ವಾತಾವರಣ ಹೆಂಗೆ ಬದಲಾವಣೆ ಆಗ್ತಿತ್ತು? ಆ ರೀತಿ ಒಂದು ವಿಚಾರವನ್ನು ಜನಕ್ಕೆ ಕೊಟ್ಟು ಅದನ್ನು ಓದಿ ತಿಳ್ಕೊಂಡು ನನಗೆ ಬೇಕು ಅನ್ನೋವಂಥ ಸ್ಥಿತಿ ಬಂದಿರೋದ್ರಿಂದ ದೇಶದಲ್ಲಿ, ಇಡೀ ದೇಶದಲ್ಲಿ ಒಂದು ಬದಲಾವಣೆ. ಅಂದರೆ ಸಾಹಿತ್ಯ, ವೈಚಾರಿಕ ಸಾಹಿತ್ಯ ಒಂದು ರಾಷ್ಟ್ರೀಯವಾಗಿರುವಂತಹ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ. ಡೆಫಿನೆಟ್ ಆಗಿದೆ. ಸೊ ಹಾಗಾದರೆ ಇಷ್ಟು ವರ್ಷ ಸಕ್ಸಸ್ಫುಲ್ ಆಗಿದೆ ಅಂದರೆ ಮುಂದಿನ ದಿಕ್ಕು ಏನು? ಈಗ ನೀವು ಹೇಳೋ ಪ್ರಕಾರ ವಿ ಹ್ಯಾವ್ ಬೀನ್ ವೆರಿ ಸಕ್ಸಸ್ಫುಲ್ ಇನ್ ಕ್ರಿಯೇಟಿಂಗ್ ಇಟ್ಸ್ ಅವರ್ ನೇಷನ್ ಅನ್ನೋ ಒಂದು ನ್ಯಾಷನಾಲಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಸಾಹಿತ್ಯ ಸಕ್ಸಸ್ಫುಲ್. ಹಾಗಾದರೆ ನಮಗೆ ಆಯ್ತಲ್ಲ, ಕೆಲಸ ನಾವೇನು ಹಿಡ್ಕೊಂಡು ಹೊರಟಿದ್ವಿ ಅದು ಮುಗೀತು ಅಂತಾದರೆ. ಸೊ ಸಕ್ಸಸ್ಫುಲ್ ಅನ್ನೋದು ಡೆಫಿನಿಷನ್ನು, ನೀವು ಇಡೀ ದೇಶ ಬದಲಾವಣೆ ಆಯ್ತಾ ಅಂತಂದರೆ ಇಡೀ ದೇಶ ಬದಲಾವಣೆ ಆಗಿಲ್ವಲ್ಲ. ಒಂದು ಮಟ್ಟದಲ್ಲಿ ಬದಲಾವಣೆ ಆಗಿದೆ, ದೇಶದಲ್ಲಿ ಒಂದು ಪ್ರಭಾವ ಕಾಣ್ತಾ ಇದೆ, ರಾಷ್ಟ್ರೀಯ ವಿಚಾರ ಮುನ್ನೆಲೆ ಬಂದು ನಿಂತಿದೆ. ಆದರೆ ಇಡೀ ದೇಶ ಬದಲಾವಣೆ ಆಗಿಲ್ಲ. ದೇಶದಲ್ಲಿ ಇನ್ನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ರೀತಿ ಬದಲಾವಣೆ ಆಗಬೇಕಾಗಿದೆ. ಹಾಗಾಗಿ ಅದು ಅದಕ್ಕೆ ಸಾಹಿತ್ಯ ಏನು ಮಾಡಬಹುದು? ವಾಟ್ ವಿ ಆರ್ ಲ್ಯಾಕಿಂಗ್? ಇಷ್ಟೋ ತನಕ ಹೌದು ನಾವು ಮಾಡಿದ್ದೀವಿ, ಇದಾಗಿದೆ, ಸಾಕಾಗಿಲ್ಲ, ಇನ್ನೂ ಹೆಚ್ಚು. ಅಂದರೆ ಯಾವ ತರಹದಲ್ಲಿ ನಾವು ಇಫ್ ವಿ ಆರ್ ಫೇಲಿಂಗ್, ಇನ್ನು ಯಾವುದೊಂದಷ್ಟು ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಸಾಹಿತ್ಯ ಅಂದ್ಕೂಡಲೇ ನಾವು ಮೇನ್ ಸ್ಟ್ರೀಮಿಗೆ ಬಂದು ನಿಲ್ತೀವಿ. ಕೇವಲ ಓದು ಮಾತ್ರ, ಅಂದರೆ ಸಾಹಿತ್ಯಿಕವಾಗಿ ಯಾವುದೋ ಸ್ಕೂಲಿಗೆ ಹೋಗಿರೋರು, ಕಾಲೇಜಿಗೆ ಹೋಗಿರೋರು, ಸಿಟಿನಲ್ಲಿರೋರು, ಓದುಬಲ್ಲೋರು ಓದೋದು ಮಾತ್ರ ಸಾಹಿತ್ಯ ಆಗಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಮೊದಲಿಂದಲೂ ಬಾಯಿಂದ ಬಾಯಿಗೆ ಹರಿದು ಬಂದಿರೋ ಜನಪದ ಇದೆ. ಅದರಲ್ಲೂ ಕೂಡ ರಾಮಾಯಣವನ್ನು ನೀವು ಯಾವುದೋ ಒಂದು ಗುಡ್ಡಗಾಡು ಹಳ್ಳಿಗೆ ಹೋದರೆ ನಿಮಗೆ ರಾಮಾಯಣನ ಬೇರೆನೇ ಥರದಲ್ಲಿ, ಬಟ್ ಅದು ಕೂಡ ರಾಮಾಯಣ. ವಾಲ್ಮೀಕಿ ಬರೆದಿರೋದೇ ರಾಮಾಯಣ, ಅದು ಮಾತ್ರ ಅಂತಿಲ್ಲ. ಈಗ ನಿಮ್ಗೆ ಈ ಥರ ಇಡೀ ಭಾರತದಲ್ಲಿ ಇವತ್ತಿಗೂ ಕೂಡ ಇಷ್ಟೊಂದು ಚಿಕ್ಕ 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 ಹಳ್ಳಿಗಳಲ್ಲಿ, ಮೂಲೆ ಮೂಲೆಗಳಲ್ಲಿ ಅದರದ್ದೇ ಆದಂತಹ ಸಾಹಿತ್ಯದ ಕ್ರಿಯೇಷನ್ನು ಮತ್ತು ಸಾಹಿತ್ಯದ ಓದು ನಡ್ಕೊಂಡೇ ಬಂದಿದೆ. ಈ ಮೂಲೆ ಮೂಲೆಗಳಲ್ಲೂ ಏನು ಆಗ್ತಾ ಇದೆ, ಇದರಲ್ಲಿ ರಾಷ್ಟ್ರೀಯತೆ ಇತ್ತ ಅಥವಾ ಈ ಬಗ್ಗೆ ಸ್ವಯಂ ಸೇವಕ ಸಂಘದ ಕಡೆಯಿಂದ ಏನಾದರೂ ಆಗಿದೆಯಾ ಪ್ರಯತ್ನ? ಅದನ್ನು ನಾವು ಇಲ್ಲ, ಈ ಥರದ್ದೊಂದು ಕೆಲಸ ಇಲ್ಲಿ ನಡೀತಿದೆ, ಈ ಜನಪದ ಕತೆ ಇಲ್ಲಿ ಪಾಪ್ಯುಲರ್ ಆಗಿರೋದ್ರಿಂದ ಇಲ್ಲಿ ಇನ್ನೂ ರಾಷ್ಟ್ರೀಯತೆ ಉಳ್ಕೊಂಡಿದೆ ಅನ್ನೋದನ್ನು ನಾವು ಗುರುತಿಸಿ ಅದನ್ನು ಕೂಡ ಎಲ್ಲರಿಗೂ ಹೇಳುವಂಥ ಪ್ರಯತ್ನ, ಆ ಬಗ್ಗೆ ಏನಾದರೂ ಸಾಹಿತ್ಯಿಕವಾಗಿ ಏನಾದ್ರು ಕೆಲಸ ಆಗಿದೆಯಾ? ಅಂದರೆ ಸಾಹಿತ್ಯಕ್ಕೆ ಕೆಲಸ ಆಗ್ತಾಗಿದೆ, ಆದರೆ ಎಲ್ರಿಗೂ ತಲುಪಿದೆಯಾ ಅಂತಂದರೆ ಅದು ಇನ್ನೂ ತಲುಪಬೇಕಾಗಿದೆ ಅಷ್ಟೇ. ನೋಡಿ, ನಮ್ಮ ದೇಶ 120-130 ಕೋಟಿ ಜನ ಇರೋ ದೇಶ. ಆದ್ದರಿಂದ ನೀವು ಮಾಡ್ತಿರೋವಂಥ ಎಷ್ಟು ದೊಡ್ಡ ಪ್ರಯತ್ನ ಪಟ್ಟರೂ ಕೂಡ ಅದು ದೇಶ ಮೂಲೆಗೆ ತಲುಪತ್ತಾ ಅಂದರೆ ಅದು ಸಾಕಷ್ಟು ಸಮಯ ತೊಗೊಳುತ್ತೆ, ಸಾಕಷ್ಟು ಪ್ರಯತ್ನಗಳಾಗಬೇಕಾಗತ್ತೆ. ಎಲ್ಲ ಕಡೆಗೂ ಒಂದೇ ಸಮಕ್ಕೆ ತಲುಪಕ್ಕಾಗಲ್ಲ, ಮತ್ತು ತಲುಪಿದ್ರೂ ಕೂಡ ಎಲ್ಲರೂ ಅದನ್ನ ಒಂದೇ ಸಮ ತಗೋತಾರ ಅನ್ನೋದು ಪ್ರಶ್ನೆ ಇರುತ್ತೆ. ನೀವು ತಲುಪಿಸ್ಬೋದು ಪುಸ್ತಕನ, ಆದರೆ ಸಾಹಿತ್ಯ ತಲುಪಿದ ತಕ್ಷಣ ಅದೇ ರೀತಿ ಪ್ರಭಾವ ಮಾಡುತ್ತಾ ಅಂತಂದರೆ ಅದು ನಮ್ಮ ಕೈಲಿ ಇರೋದಿಲ್ಲ, ಪ್ರಭಾವ ಮಾಡುತ್ತಾ ಅನ್ನೋವಂಥದ್ದು. ಅದಕ್ಕೆ ಸಾಕಷ್ಟು ಪ್ರಯತ್ನ ಆಗಬೇಕಾಗತ್ತೆ, ಮೂಲೆಗೂ ತಲುಪಬೇಕಾಗತ್ತೆ. ಇನ್ನು ನನಗನ್ಸೋ ಪ್ರಕಾರ ಮೂಲೆಗೆ ತಲುಪಿದ್ಯಾ ಅಂದರೆ ಮೂಲೆಗೆ ತಲುಪಿಲ್ಲದೆ ಇರ್ಬೋದು. ಅಲ್ಲ, ನಾನು ನಮ್ಮದನ್ನ ತಲುಪಿಸೋ ಬಗ್ಗೆ ಹೇಳ್ತಿಲ್ಲ. ಅಂದರೆ ಈಗ ಮೇನ್ ಸ್ಟ್ರೀಮಲ್ಲಿ ಆಲ್ರೆಡಿ ಮೇನ್ ಸ್ಟ್ರೀಮ್ ಅಂತ ಗುರುತಿಸ್ಕೊಂಡಿರುವಂತಹ ಸಾಹಿತ್ಯ ಮೂಲೆಗೆ ತಲುಪೋದ್ರ ಬಗ್ಗೆ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಇಂಡಿಜಿನಿಯಸ್ ಆಗಿ ಇರುವಂತಹ ಸಣ್ಣ ಸಣ್ಣ ಭಾಗಗಳಲ್ಲಿ ಹುಟ್ಟಿರುವಂತಹ ಸಾಹಿತ್ಯ ಕೂಡ ಮೇನ್ ಸ್ಟ್ರೀಮಿಗೆ ಬರುವಂತಹ ಕೆಲಸ ಆಗಿದೆಯಾ ಅಂತ. ಅಂದರೆ ಎಲ್ಲೋ ಮೂಲೆಯಲ್ಲಿ ಇರುವಂಥದ್ದು ಕೂಡ ಅದು ರಾಷ್ಟ್ರೀಯತೆಗೆ, ಹೌದು, ಅದು ತುಂಬ ಆ ಮೂಲೆಯಲ್ಲೇ ತುಂಬ ಇಂಪ್ಯಾಕ್ಟ್ ಮಾಡಿರ್ಬೋದು. ಅದನ್ನು ಮೇನ್ ಸ್ಟ್ರೀಮಿಗೆ ತರುವಂತಹ ಕೆಲಸ ಆಗಿದೆಯಾ? ನಾವು ಯಾವಾಗಲೂ ನಮ್ಮ ವಿಷಯಗಳನ್ನ ಹೌದು ಇವರಿಗೆ ಅದು ಗೊತ್ತಿಲ್ಲ ಅನ್ನೋ ಪ್ರಿಮೈಸ್ ಮೇಲೆ ಹೋಗ್ತೀವಿ. ಉದಾಹರಣೆ ಸಾಹಿತ್ಯ ನಿಮಗೆ ಫಾಕ್ಲೋರ್ ನೀವು ಈಗ ಮಂಟೆಸ್ವಾಮಿ ಪ್ರಸಂಗ ಇರ್ಬೋದು, ಈ ತರಹದ್ದು ಭಾರತದ ಆತ್ಮದ ಜೊತೆ ಜೋಡಿಸ್ಕೊಂಡಿರುವಂತಹ ಸಾಕಷ್ಟು ಆಖ್ಯಾಯಿಕೆಗಳು. ನಾನು ಬರೀ ಮಂಟೆಸ್ವಾಮಿದು ಬರೀ ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಈ ಥರ ನಿಮಗೆ ಭಾರತದ ಹಳ್ಳಿನಲ್ಲಿ ರಾಷ್ಟ್ರೀಯತೆ ಬಗ್ಗೆ ಅಥವಾ ದೊಡ್ಡ ರಾಷ್ಟ್ರೀಯತೆ ಅನ್ನೋದನ್ನು ನೀವು ಒಂದು ಬ್ರಾಡರ್ ಸ್ಪೆಕ್ಟ್ರಮ್ ಆಗಿ ಇಟ್ಕೊಂಡ್ರೆ ಅದರ ಪಾರ್ಟ್ ಆಗಿರುವಂತಹ ಬೇಕಾದಷ್ಟು ಸಿಗುತ್ತೆ. ಇದನ್ನು ನಾವು ನಮ್ಮ ರಾಷ್ಟ್ರೀಯ ಸಾಹಿತ್ಯದ ಜೊತೆಗೆ ಅಥವಾ ಆ ಪ್ಲಾಟ್ಫಾರ್ಮಲ್ಲಿ ತರುವಂತಹ ಪ್ರಯತ್ನ, ಯೋಚನೆ ಅದ್ರ ಬಗ್ಗೆ ಮಾಡಿದ್ದೀವ? ಅದನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ. ಕೆಲವೊಂದು ಸಣ್ಣ ಸಣ್ಣ ಪ್ರಯತ್ನಗಳಾಗಿದೆ, ಆದರೆ ಅದನ್ನ ಯಾವುದೋ ಮೂಲೆಯಲ್ಲಿ ಇರುವಂಥ ರಾಷ್ಟ್ರೀಯ ವಿಚಾರ ಇರ್ಬೋದು, ಅದು ಬರಬೇಕು ಅನ್ನೋದು ಉದ್ದೇಶ ಇದೆ. ಆದರೆ ಅದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನ ಆಗಬೇಕು. ನನಗೆ ಗೊತ್ತಿರೋ ಪ್ರಕಾರ ಆ ಥರದ್ದು ವಿಶೇಷವಾದ ಪ್ರಯತ್ನ ಅದು ಮಾಡಬೇಕು ಅಂಥೇಳಿ ಆದಂಗಿಲ್ಲ. ಪ್ರತಿಯೊಬ್ಬರನ್ನು ನಾವಿನ್ನು
ತಲುಪಬೇಕಾಗಿದೆ. ಯಾಕೆಂದ್ರೆ ಲೋಕಲೈಸ್ಡ್ ಇತಿಹಾಸ ಅಂತಿರತ್ತಲ್ಲ. ಈಗ ನಾವು ಇವತ್ತಿಗೂ ಕೂಡ ನಮ್ಮ ದೇಶ ಇತಿಹಾಸ ಅಂತ ಓದಿದ್ರೆ ಬ್ರಿಟಿಷ್ನ ವಿರುದ್ಧ ಹೋರಾಡದಂತ ಉತ್ತರ ಭಾರತದ ಹೆಸರುಗಳೇ ಜಾಸ್ತಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿಲ್ವಾ, ನಮ್ಮ ಬೆಂಗಳೂರಿನಲ್ಲಿ ಹೋರಾಟ ಮಾಡಿಲ್ವಾ ಅಂತ ಹುಡ್ಕೊಂಡು ಹೋದ್ರೆ ಸಾಕಷ್ಟು ಜನ ಮಾಡಿದ್ದಾರೆ. ಈಗ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಪ್ರಯತ್ನ ಮಾಡಿದ್ವಿ. 75 ಕರ್ನಾಟಕ ಸ್ಥಾನಗಳನ್ನ ಗುರುತಿಸ್ಬೇಕು. ಆ 75 ಸ್ಥಾನದಿಂದ ಬಂದಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವ್ರ ಬಗ್ಗೆ ಪುಸ್ತಕ ಬರೀಬೇಕು ಅಂತ. ಅಂದ್ರೆ 75 ಸ್ಥಾನ ಗುರುತಿಸ್ವಿ. ಪ್ರತಿಯೊಂದು ಸ್ಥಾನದಿಂದನೂ ಜನ ಆ ಥರ ಹೋರಾಟ ಮಾಡಿದ್ದಾರೆ, ಪ್ರತಿಯೊಂದು ಊರಿನಲ್ಲೂ ಹೋರಾಟ ಮಾಡಿದ್ದಾರೆ. ಯಾಕೆ ನಮ್ಮ ಪುಸ್ತಕಗಳು ಬಂದಿಲ್ಲ ಅಷ್ಟೇ. ಅದನ್ನ ಮುಂದಕ್ಕೆ ತರಬೇಕು, ಪ್ರತಿಯೊಂದು ಊರಿನಲ್ಲೂ ಇರ್ತಾರೆ. ಸೊ ಆ ಒಂದು ಪ್ರಯತ್ನ ಆಯಿತು. ಆ ಟೈಮ್ನಲ್ಲಿ 75 ಜಾಗಗಳಿಂದ 75 ಜನ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪುಸ್ತಕವನ್ನು ಪಬ್ಲಿಷ್ ಮಾಡಿ ಅದನ್ನು ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಆ ಪುಸ್ತಕಗಳನ್ನ ಕಳಿಸಿ ಅದನ್ನ ಮಾರಾಟ ಮಾಡೋ ಪ್ರಯತ್ನ ನಡೀತು. ಆ ರೀತಿ ಆಗ್ಬೇಕು, ಪ್ರಯತ್ನಗಳಾದಾಗ ಅದು ಮುಂದಕ್ಕೆ ಬರುತ್ತೆ. ಆ ಥರ ಸಾಕಷ್ಟು ಆ ಥರ ರಾಷ್ಟ್ರೀಯ ವ್ಯಕ್ತಿಗಳು ಲೋಕಲ್ ಇದರಲ್ಲಿ ಇರ್ತಾರೆ. ಅದನ್ನು ಯಾರಾದರೂ ಅಧ್ಯಯನ ಮಾಡಬೇಕಾಗುತ್ತೆ. ಸರ್, ಈಗ ನನಗೆ ಇದನ್ನು ಬಹಳ ದಿನಗಳಿಂದ, ಬಹುಶಃ ಬಹಳ ಲಾಂಗ್ ಟೈಮಿಂದ ನನಗೆ ಈ ಪ್ರಶ್ನೆನ ಯಾರಿಗಾರು ಕೇಳೋದಕ್ಕಿತ್ತು. ಸೊ ಒಬ್ಬರು ಲೇಖಕರಾಗಿ ಈ ವೇದಿಕೆಯಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ, ಈ ಇಡೀ 100 ವರ್ಷದ ಸಂಘದ ಇತಿಹಾಸದಲ್ಲಿ, ಅಥವಾ ನಾವ್ಯ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದನ್ನೆಲ್ಲ ವೈಚಾರಿಕ ಅಂತ ಕರ್ಕೊಂಡು ಬಂದಿದೆ, ಅದು ನಮ್ಮ ಪತ್ರಿಕೆಗಳಿರಬಹುದು, ಮ್ಯಾಗಝೀನ್ಸ್, ಅಥವಾ ಯಾವುದಾದ್ರೂ ಒಂದು ಇನ್ಸಿಡೆಂಟ್, ಮೇಜರ್ ಇನ್ಸಿಡೆಂಟ್ ಆದಾಗ ಹೊರತರುವಂತಹ ಸ್ಮಾಲ್ ಬುಕ್ಲೆಟ್ಸ್. ನನಗಿನ್ನೂ ನೆನಪಿದೆ, ಮೀನಾಕ್ಷಿಪುರಂ ಒಂದು ಜ್ವಲಂತ ಪ್ರಶ್ನೆ ಅನ್ನೋದು. ನಾನು ತುಂಬ ಮೋಸ್ಟ್ಲಿ ನಾನು ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ ಅದ್ರ ಬಗ್ಗೆ ನನಗೊಂದು ಯಾವ ಮಾಧ್ಯಮಗಳು ಇಲ್ದಿದ್ದಾಗ ಗೊತ್ತಾಗಿದ್ದೆ ಆ ಸಣ್ಣ ಪುಸ್ತಕದ ಮೂಲಕ, ಸಣ್ಣದೊಂದು. ಈ ಥರದ್ದೆಲ್ಲ ತುಂಬ ಮಾಡ್ತೀವಿ. ಆದರೆ ನನ್ನ ಪ್ರಶ್ನೆ, ಅದು ಈ ವೈಚಾರಿಕವಾಗಿ ರಾಷ್ಟ್ರೀಯತೆ ಬಗ್ಗೆ ಯೋಚನೆ ಮಾಡದೇ ಇರ್ತಾರಲ್ಲ, ಇದ್ರ ಬಗ್ಗೆ ಏನು ಯೋಚನೆ ಇಲ್ಲ, ರಾಷ್ಟ್ರೀಯತೆ ಒಂದು ಕಡೆಗೆ, ವೈಚಾರಿಕತೆ ಒಂದು ಕಡೆಗೆ, ನಮ್ಮ ಬದುಕು ಒಂದು ಕಡೆಗೆ ಅಂತಿರುವವರಿಗೆ ಅವ್ರಿಗೆ ತಲುಪಬೇಕು. ನಮ್ಮ ಸಾಹಿತ್ಯ ಆಗಲಿ, ನಮ್ಮ ಯಾವುದೇ ವೇದಿಕೆ ಆಗಲಿ, ಅವ್ರಿಗೆ ತಲುಪಬೇಕು. ಆದರೆ ಇದು ಮತ್ತೆ ಯಾರಿಗೆ ವಿಷಯ ಆಲ್ರೆಡಿ ಗೊತ್ತಿದೆಯೋ ಅವ್ರಿಗೆ ಮತ್ತೆ ಇದೊಂದಿದೆ, ಇದು ಆಲ್ರೆಡಿ ದೇ ನೋ. ಪೀಪಲ್ ಹೂ ಆರ್ ಸ್ಟ್ರೇಂಜರ್ಸ್ ಟು ದಿಸ್, ಹೂ ಆರ್ ನಾಟ್ ಫೆಮಿಲಿಯರ್, ಹೂ ನೀಡ್ಸ್ ಟು ನೋ ದಿಸ್, ಅವರಿಗೆ ಇವೆಲ್ಲ ತಲುಪೋದು ಸಾಧ್ಯ ಆಗ್ತಿಲ್ಲ ಅನ್ನೋದು ನನ್ನ ಭಾವನೆ. ನಿಮಗೂ ಹಾಗೆ ಅನಿಸುತ್ತಾ? ಮತ್ತು ಪ್ರಯತ್ನ ಮಾಡಬೇಕು ಇಸ್ ಫೈನ್. ಆದರೆ ಅಕಸ್ಮಾತ್ ನಮಗೆ ರೀಚ್ ಆಗೋಕ್ಕಾಗಿಲ್ಲ ಅಂದರೆ ಯಾಕೆ ಆಗಿಲ್ಲ, ಯಾಕೆ ಆ ಕೆಲಸ ಆಗಿಲ್ಲ? ಈ ಪ್ರಶ್ನೆ ಕೇಳಿದ ಒಳ್ಳೆಯದಾಯಿತು. ಯಾಕೆಂದರೆ ಸಂಘ ಅಥವಾ ರಾಷ್ಟ್ರೀಯ ವಿಚಾರ ಅಂತ ನೀವು ಹೇಳಿದಾಗ ದೊಡ್ಡ ಪುಸ್ತಕದ ಜೊತೆಗೆ ಸಣ್ಣ ಪುಸ್ತಕಗಳನ್ನ ಮುದ್ರಣ ಮಾಡುವಂಥ, ಪಬ್ಲಿಷ್ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಾಗಿದೆ. ಆ ಪುಸ್ತಕ ಪಬ್ಲಿಷ್ ಮಾಡಿರುವಂಥದ್ದೇ ಸಾಮಾನ್ಯ ಜನ ಓದಬೇಕು, ಅದನ್ನು ಸುಲಭವಾಗಿ 8 ಪುಟದಲ್ಲಿ ಓದಿ ಮುಗಿಸ್ಬೇಕು ಅನ್ನುವಂಥದ್ದೇ ಮೀನಾಕ್ಷಿಪುರಂ ಪುಸ್ತಕನೂ ಆ ಥರದ್ದೇ. ಅದಕ್ಕೋಸ್ಕರ ಜಾಗರಣ ಪ್ರಕಾಶನ ಅಂತ ಹೇಳಿ ಪ್ರತ್ಯೇಕ ಪ್ರಕಾಶನ ಸಂಸ್ಥೆನೇ ಹುಟ್ಟುಹಾಕಿ ಅದನ್ನ ಸಂಘ ಆ ಥರ 100 ಪುಸ್ತಕಗಳನ್ನ ಅದನ್ನ ಪ್ರಿಂಟ್ ಮಾಡಿ, ಅದು ಅವತ್ತಿನ ಕಾಲಕ್ಕೆ ಪ್ರಸ್ತುತ ವಿಚಾರವನ್ನು ಇಟ್ಟುಕೊಂಡು ಅದನ್ನ ಪಬ್ಲಿಷ್ ಮಾಡಿರುವಂಥ ಸಣ್ಣ ಪುಸ್ತಕಗಳದು. ಮತ್ತು ಆ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದಾಗ ಬೇರೆಯವರು ಪುಸ್ತಕ ಪಬ್ಲಿಷ್ ಮಾಡ್ದಂಗೆ ಪುಸ್ತಕ ಪಬ್ಲಿಷ್ ಮಾಡೋದು, ಅಂಗಡಿಲಿ ಇಡೋದು, ಮಾರಾಟ ಆದಷ್ಟು ಮಾರಾಟ ಆಗುತ್ತೆ, ಈ ಥರ ಸಂಘದ ಪ್ರಯತ್ನ ಅಲ್ಲ. ಸಂಘ ಯಾವಾಗ ಆ ರೀತಿ ಪುಸ್ತಕಗಳನ್ನ ಪಬ್ಲಿಷ್ ಮಾಡುತ್ತೋ, ವಿಶೇಷವಾಗಿ ಜಾಗರಣ ಪ್ರಕಾಶನ ಸಣ್ಣ ಪುಸ್ತಕಗಳು, ಅದು ಜನಗಳಿಗೆ 1000 ಸಂಖ್ಯೆ ಮುಟ್ಟಬೇಕು ಅನ್ನೋ ಉದ್ದೇಶನೇ ಮಾಡೋದು. ಹಾಗಾಗಿ ಆ ರೀತಿ ಪುಸ್ತಕ ಪಬ್ಲಿಷ್ ಮಾಡಿದಾಗ ನಾವೇನು ಮಾಡ್ತೀವಿ ಅಂತಂದರೆ, ಅದನ್ನು ಎಲ್ಲ ಜಿಲ್ಲೆಗಳಿಗೂ ಕಳಿಸಿ, ಆ ಜಿಲ್ಲೆಗಳಿಂದ ಅಲ್ಲಿನ ಊರುಗಳಿಗೆ ಎಲ್ಲ ಕಡೆ 100 ಸಂಖ್ಯೆಯಲ್ಲಿ ಅದು ಮಾರಾಟ ಆಗಬೇಕು ಅಂಥೇಳಿ ಮನೆಗೆ ಹೋಗಿ ಪುಸ್ತಕಗಳನ್ನ ಮಾರಾಟ ಮಾಡೋ ಒಂದು ವ್ಯವಸ್ಥೆ ಇದೆ. ಸೊ ಆ ರೀತಿಯಲ್ಲಿ ಸಣ್ಣ ಪುಸ್ತಕಗಳು 16,000 ಕೈಗಳಿಗೆ ತಲುಪಿರುತ್ತೆ. ಮೀನಾಕ್ಷಿಪುರಂ ಪುಸ್ತಕನೂ ಅಷ್ಟೇ. ಈ ಥರ ಪುಸ್ತಕಗಳು ಸಾಕಷ್ಟು ಪ್ರಮಾಣದಲ್ಲಿ ಮುದ್ರಣ ಮಾಡಿ ಅದನ್ನ ತಲುಪಿಸೋ ವ್ಯವಸ್ಥೆ ಆಗಿರುತ್ತೆ. ಈ ಮೀನಾಕ್ಷಿಪುರಂ ಬುಕ್ಲೆಟ್ ಬಹುಶಃ ನನಗೆ ಆ ಟೈಮಲ್ಲಿ ಓದಿದ್ದು ಒಂಥರ ಇದು ಇಟ್ಸ್ ಕಮಿಂಗ್ ಸೈಕ್ಲಿಕಲಿ. ಕದಡಿದ ಪಂಜಾಬ್ ಎಲ್ಲ ಪುಸ್ತಕ ನಾನು ಒಟ್ಟೊಟ್ಟಿಗೆ, ಮೋಸ್ಟ್ಲಿ ಹರೀಶ್ ಇಲ್ಲಿ ಕುತ್ಕೊಂಡಿದ್ದಾರೆ, ಹರೀಶ್ ತಲೆ ಆಡಿಸ್ತಾರೆ, ಮೋಸ್ಟ್ಲಿ ನಾವೆಲ್ಲ ಒಟ್ಟಿಗೆ ಓದಿರುವಂತಹ ಪುಸ್ತಕಗಳು. ಹೌದು, ಒಂದು ಇಡೀ ದೇಶಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂತ ಘಟನೆ ಮೀನಾಕ್ಷಿಪುರಂ. ಅದಕ್ಕೆ ಮೀನಾಕ್ಷಿಪುರಂ ಹೇಳಿದ್ದಕ್ಕೆ ನನಗೂ ಅದು ಮತ್ತೆ ಹೌದು. ನಾನು ಆ ಸಮಯದಲ್ಲಿ ಕೃತಿರೂಪ ಸಂಘದರ್ಶನ ಮತ್ತು ಕದಡಿದ ಪಂಜಾಬ್, ಇದೆಲ್ಲ ಒಟ್ಟೊಟ್ಟಿಗೆ ಓದಿದಂತಹ ಪುಸ್ತಕಗಳು. ಆದರೆ ಸರ್, ನನಗೆ ಸಿಕ್ಕಾಪಟ್ಟೆ ನಾನು ಹೊರಗಡೆ ಸುತ್ತಾಡುವಾಗ ನನಗೆ ಅನಿಸುತ್ತೆ, ಇದೆಲ್ಲವುದು ನಾವೇನು ಹೇಳ್ತಾ ಇದ್ದೀವಿ, ಈ ವಿಚಾರಗಳು, ಲೇಖಕರು, ಇಟ್ಸ್ ಆಲ್ ಇಂಡಿಯಾ ಬೌಂಡ್.
ಹೊರಗಡೆ ಇರುವಂತಹ ಬಹುದೊಡ್ಡ ಸಮಾಜಕ್ಕೆ ಹಿಂದೂ ಅಂದರೆ ಯಾರು ಅನ್ನುವಂತಹ ಕಲ್ಪನೆ, ನಮ್ಮ ರಾಷ್ಟ್ರ, ನೀವು ಹೇಳಿದಾಗೆ ಇಟ್ಸ್ ನಾಟ್ ಭೌಗೋಳಿಕ ದೇಶ, ನಮ್ಮ ರಾಷ್ಟ್ರದ ಕಲ್ಪನೆ, ಇದನ್ನು ನಾವು ಇರಿಸ್ಕೊಂಡಿರುವಂತಹ ಒಂದಿಡೀ ಇಷ್ಟು ದೊಡ್ಡದೊಂದು ಸಮೂಹ ಇಲ್ಲಿದೆ ಅನ್ನುವಂಥ ಕಲ್ಪನೆಯನ್ನು ನಾವು ವಿಶ್ವಕ್ಕೆ ನಮ್ಮ ವೈಚಾರಿಕ ಸಾಹಿತ್ಯದ ಮೂಲಕ ತಲುಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಮತ್ತು ಅನುಭವ. ಇದಕ್ಕೆ ನೀವು ಏನು ಹೇಳ್ತೀರಿ? ಅಂದರೆ ಸಾಹಿತ್ಯ ಅಂದರೆ ಮುದ್ರಣ ಆಗಿರುವಂಥ ಸಾಹಿತ್ಯ ಅಂತಂದರೆ ನೀವು ಹೇಳಿದ ಪ್ರಶ್ನೆಗೆ ಸ್ವಲ್ಪ ಮಟ್ಟಿಗೆ ಸತ್ಯ ಇರ್ಬೋದು. ಆದರೆ ಮುದ್ರಣ ಆಗದಿರೋ ವಿಚಾರಗಳು ಕೂಡ ಇದೆ. ಸಾಹಿತ್ಯ ಅನ್ನುವಂಥದ್ದು ಮುದ್ರಣ ಆಗಿರಲೇಬೇಕು ಅಂತೇನಿಲ್ಲ. ಇವತ್ತೆಲ್ಲ ಯೂಟ್ಯೂಬಲ್ಲಿ ಬರುವಂಥ ಭಾಷಣಗಳನ್ನು ನೀವು ಸಾಹಿತ್ಯ ವೈಚಾರಿಕ ವಿಚಾರ ಅನ್ನುವಂಥ ರಾಷ್ಟ್ರೀಯ ವಿಚಾರ ಅಂತ ಹೇಳಿ ತಗೊಂಡ್ರೆ ಅದು ಕೂಡ ಎಲ್ಲ ಕಡೆ ತಲುಪುವಂಥದ್ದು. ಸೊ ಅದನ್ನ ಇಡೀ ಪ್ರಪಂಚಕ್ಕೆ ತಲುಪಿಸ್ಬೇಕು ಅಂತಾನೆ ನಮ್ಮ ವಿಶ್ವ ಸಂವಾದ ಕೇಂದ್ರ ಅಂತಿದೆ, ಅದರ ಸಂವಾದ ವರ್ಲ್ಡ್ ಅಂತ ವಿಶ್ವದ ಬೇರೆ ಭಾಗಕ್ಕೆ ಹೋಗಬೇಕು ಅನ್ನೋವಂಥ ಫೋಕಸ್ ಇಟ್ಕೊಂಡೇ ಮಾಡ್ತಿರೋವಂಥ ಒಂದು ಪ್ರಯತ್ನ ಅದು. ಸೊ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನ ಮುಟ್ಟಬೇಕು, ಅಲ್ಲಿರೋ ಹಿಂದೂಗಳು, ನಮ್ಮ ದೇಶದ ಜನ ನಮ್ಮ ದೇಶದ ಬಗ್ಗೆ ತಿಳ್ಕೋಬೇಕು ಅನ್ನೋವಂಥ ಒಂದು ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದು ಸಾಕಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಮಾಡಿದೆ. ಇಂಪ್ಯಾಕ್ಟ್ ಎಷ್ಟಾಗಿದೆ ಅನ್ನೋಂಥದ್ದು ನನಗೆ ಅದಕ್ಕೊಂದು ಮಾನದಂಡ ಇಷ್ಟು, ಓಕೆ ಫೈನ್, ನಾವು ವಿ ಆರ್ ಕೇಪಬಲ್ ಆಫ್ ರೀಚಿಂಗ್. ಈಗ 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 ನಮ್ಮ ಬೇಡ ಅಂದ್ರೂ ಎಲ್ಲ ಕಡೆನೂ ಪೊಲಿಟಿಕ್ಸ್ ಇಣುಕುತ್ತೆ. ನಮ್ಮ ಎಲೆಕ್ಷನಲ್ಲಿ ಓಕೆ ಫೈನ್, ನಮ್ಗೆ ಇಷ್ಟಿಷ್ಟು ಹೀಗೆ ಅಂತ ಹೇಳಿ ಒಂದು ಪ್ಯಾರಾಮೀಟರ್, ಯಾವ್ಯಾವುದೋ ಪ್ಯಾರಾಮೀಟರ್ಸ್ ಇಟ್ಕೊಳ್ತಾರೆ. ಹಾಗೆ ಸಾಹಿತ್ಯಿಕವಾಗಿ ವೈಚಾರಿಕವಾಗಿ ನಾವು ಒಂದು ಇಷ್ಟು ಗ್ಲೋಬಲ್ ರೀಚ್ ಇದೆ, ನಮಗೆ ಎಷ್ಟು ತಲುಪಿದೀವಿ ಅನ್ನೋಂಥದ್ದು ನಾವು ಮೆಜರ್ ಮಾಡಿಲ್ಲ. ನಾವು ಸರ್, ನಾವು ಯಾವುದೋ ಒಂದು ಮಾನದಂಡ ಇಟ್ಕೊಳ್ಳದೆ ಹೋದರೆ ಇಷ್ಟು ಜನನ ನಾವು ಅಥವಾ ಇಷ್ಟು ದೊಡ್ಡ ಸಮೂಹವನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ಮುಟ್ತಾ ಇದ್ದೀವಿ ಅಥವಾ ಇಲ್ಲ ಅನ್ನೋದು ನಮಗೆ ಒಂದು ರಿಫ್ಲೆಕ್ಟಿವ್ ಆ್ಯಂಗಲ್ ಸಿಗದೆ ಹೋದರೆ ಮುಂದೆ ಕೆಲಸ ಮಾಡೋದಕ್ಕೆ ದಿಕ್ಸೂಚಿ ಯಾವುದು? ಅಂದರೆ ನೀವು ಯಾವ ಥರದಲ್ಲಿ ಇಲ್ಲಿ ಕೆಲಸ ಮಾಡಿದ್ದು ಕಮ್ಮಿ ಆಗಿದೆ, ಇಲ್ಲಿ ಸಾಹಿತ್ಯಕ್ಕೆ ಪ್ರಾಬಬ್ಲಿ ನಾವು ಈ ಫ್ರಂಟನ್ನು, ಈ ವೇದಿಕೆಯನ್ನು ಇನ್ನಷ್ಟು ಸಮರ್ಪಕವಾಗಿ ಬಳಸ್ಕೋಬೇಕು. ಅಲ್ಲ, ಪ್ರಾಯಶಃ ಅದನ್ನ ಇಟ್ಕೋಬೇಕು. ಮತ್ತು ಇವತ್ತಿನ ಯೂಟ್ಯೂಬ್ ಅಂತ ಚಾನಲ್ಗಳಲ್ಲಿ ನೀವು ಅಲ್ಲಿ ಏನೋ ವ್ಯೂವರ್ಶಿಪ್ ಎಲ್ಲ ಅಲ್ಲಿ ತಕ್ಷಣ ಗೊತ್ತಾಗತ್ತೆ. ಅದನ್ನ ಇಟ್ಕೊಂಡು ಒಂದಷ್ಟು ಮೆಷರ್ಮೆಂಟ್ ಮಾಡಿ ಎಲ್ಲೆಲ್ಲಿ ರೀಚ್ ಆಗ್ತೀವಿ, ಇಲ್ಲಿ ರೀಚ್ ಆಗ್ತಿಲ್ಲ, ಒಂದಷ್ಟು ಮೆಷರ್ಮೆಂಟ್ ಮಾಡಿ ನಮ್ಮನ್ನು ನಾವು ಅದ್ರ ಬಗ್ಗೆ ನಾವು ಯಾವ ರೀತಿ ನಾವು ಎಲ್ಲೆಲ್ಲಿ ರೀಚ್ ಆಗಿದ್ದೀವಿ ಸ್ವಲ್ಪ ಮೆಷರ್ ಮಾಡಬೇಕಾಗತ್ತೆ. ಪ್ರಾಯಶಃ ಆಗಿರ್ಬೋದು ಏನೋ ಅದರ ಮೆಷರ್ಮೆಂಟು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ವೈಚಾರಿಕವಾಗಿ ನಾವು ಅವೈಲಬಲ್ ಮೀಡಿಯಾ ಉಪಯೋಗಿಸ್ಕೊಂಡು ರಾಷ್ಟ್ರೀಯತೆಯ ವಿಚಾರವನ್ನು ಹೇಳೋದ್ರಲ್ಲಿ ಸಾಕಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ. ಇದರಿಂದ ವಿ ಆರ್ ಕ್ರಿಯೇಟಿಂಗ್ ಎನ್ ಇಂಪ್ಯಾಕ್ಟ್. ದೇರ್ಫೋರ್ ಟುಡೇಸ್ ಇಂಡಿಯಾ ಇಸ್ ವಾಟ್ ಈಸ್ ಭಾರತ್ ಟುಡೇ ಅಂತ ಹೇಳೋದು ನಿಮ್ಮ ಒಪಿನಿಯನ್? ಖಂಡಿತ. ನೋಡಿ, ಅನೇಕ ಜನ ಅನ್ನುವಂಥದ್ದು 2014 ಆದ್ಮೇಲೆ ಭಾರತ ಬದಲಾವಣೆ ಆಯಿತು ಅಂತ. ಅಂದರೆ ಒಂದು ಸರ್ಕಾರ ಬಂತು, ಆ ಸರ್ಕಾರದ ನಾಯಕ ಈ ರೀತಿ ಒಂದು ಪ್ರಭಾವಿ ವ್ಯಕ್ತಿಯಾಗಿದ್ದಾನೆ, ಹಾಗಾಗಿ ದೇಶ ಬದಲಾವಣೆ ಆಯಿತು ಅಂತ. ಆದರೆ ನನಗನ್ನಿಸುವಂಥದ್ದು ತಳಮಟ್ಟದ ದೇಶ ಬದಲಾವಣೆ ಆಗಿದೆ. ಹಾಗಾಗಿ 2014ರಲ್ಲಿ ವ್ಯಕ್ತಿ ಬಂದಿದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಒಂದು ಆಶಾಭಾವನೆ ಹುಟ್ಟಿದೆ. ಆ ವ್ಯಕ್ತಿ ಒಂದು ಕೆಟಲಿಸ್ಟ್ ಆಗಿ ಕೆಲಸ ಮಾಡಿರ್ಬೋದು, ಆದರೆ ಆ ವ್ಯಕ್ತಿ ಇಲ್ಲದೇ ಇದ್ರೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದರೂ ಕೂಡ ದೇಶ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತು. ಯಾಕೆಂದರೆ ತಳಮಟ್ಟದಲ್ಲಿ ದೇಶದ ಸಾಮಾನ್ಯ ಜನಗಳ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ಅದರ ಪ್ರಭಾವದಿಂದ ಈ ರೀತಿ ಮೇಲು ಕೂಡ ಕಾಣ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ವ್ಯಕ್ತಿ ಬದಲಾವಣೆ ಆದರೂ ನಾವು ಏನು ಸಡನ್ನಾಗಿ ಏನು ರಿಸರ್ಜೆನ್ಸ್ ಇನ್ ನ್ಯಾಷನಾಲಿಟಿ ಅಥವಾ ರಾಷ್ಟ್ರೀಯ ಪ್ರಜ್ಞೆಯ ಸಡನ್ ಉತ್ಥಾನ 2014 ನಂತರ ಆಗಿತ್ತು, ಆಗ್ತಿದೆ ಅಂತ ಅನಿಸುತ್ತಲ್ಲ. ಸೊ ವ್ಯಕ್ತಿ ಬದಲಾದರೂ ಆ ಬದಲಾವಣೆ ಹಾಗೇ ಇರುತ್ತೆ, ಆ ಬದಲಾವಣೆ ಮುಂದುವರಿಯುತ್ತೆ ಅನ್ನೋದು ಸರ್ ನಿಮ್ಮ ಆಶಾವಾದನ ಅಥವಾ ನಿಮ್ಮ ಒಪಿನಿಯನ್? ನನ್ನ ಒಪಿನಿಯನ್ ಬೇಸ್ಡ್ ಆನ್ ರೀಡಿಂಗ್ ದ ಪೀಪಲ್. ಉದಾಹರಣೆಗೆ ನಾನು ಸಂಘದ ವಿಚಾರ ಬಂದಿದ್ದರಿಂದ ಹೇಳ್ತಿದ್ದೀನಿ. ಈ ವರ್ಷ ಸಂಘದ ಶತಾಬ್ದಿ ವರ್ಷ. ಹೌದು. ಎಲ್ಲ ಕಡೆ ಸಂಘದ ಪಥಸಂಚಲನಗಳನ್ನ ಊರೂರಿನಲ್ಲೂ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಯೋಜನೆ ಆಯಿತು. ಹೌದು. ಪ್ರತಿ ವರ್ಷ ವಿಜಯದಶಮಿಗೆ ಪಥಸಂಚಲನ ನಡೆಯುತ್ತೆ. ಈ ಸಲ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರಿಂದ ಎಲ್ಲ ಕಡೆ ಟಿವಿಲಿ ಬಂದು ಸ್ವಲ್ಪ ಪ್ರಚಾರ ಆಯಿತು. ನಾವು ಯಾವತ್ತು ಟಿವಿಲಿ ಹೋಗಿ ಪ್ರಚಾರ ಮಾಡಿ ಜನ ಬನ್ನಿ ಅಂತ ಹೇಳಿ ಕರೆದು ಮಾಡಿಲ್ಲ. ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಒಂದು 5,000-6,000 ಜನ ಪಥಸಂಚಲನ ಭಾಗವಹಿಸ್ತಾರೆ. ಈ ವರ್ಷ 50,000ವನ್ನು ದಾಟಿತ್ತು. ಅಂದರೆ ಅಷ್ಟು ಮಟ್ಟಿಗೆ ಜನ ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ, ಜನ ನಮ್ಮ ಹತ್ರ ಬರ್ತಾರೆ. ಪಥಸಂಚಲನ ಭಾಗವಹಿಸುವಂಥದ್ದು ಸಾಮಾನ್ಯದ ವಿಷಯ ಅಲ್ಲ. ಯಾಕೆಂದರೆ ಅಲ್ಲಿ ಗಣವೇಶ ಕೊಂಡ್ಕೋಬೇಕಾಗತ್ತೆ, 1 ಗಂಟೆ ನಡಿಬೇಕಾಗತ್ತೆ, ನಾವು ಇದ್ರ ಜೊತೆ ಇದೀವಿ ಗುರುತಿಸ್ಕೋಬೇಕಾಗತ್ತೆ ಓಪನ್ ಆಗಿ. ಅನೇಕ ಜನ ಸರ್ಕಾರಿ ಅಧಿಕಾರಿಗಳು ಗುರುತಿಸ್ಕೊಂಡ್ಬಿಟ್ರಲ್ಲ, ಅವ್ರನ್ನ ತೆಗೆದಾಕ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಲ್ಲ. ಅಂದರೆ ಜನಕ್ಕೆ, ತಳಮಟ್ಟದ ಜನಕ್ಕೆ ವಿಚಾರ ಒಪ್ಪಿಗೆ ಆಗಿದೆ, ನಮ್ಮ ಹತ್ರ ಬರ್ತಿದ್ದಾರೆ ಅನ್ನೋದು ಕಣ್ಮುಂದೆ ಕಾಣ್ತಾ ಇದೆ. ಸೊ ವಿಚಾರ ಅಸ್ಪೃಶ್ಯ ಅಲ್ಲ ಎನಿಮೋರ್.
ನನ್ನ ನನ್ನ opinion. ಅನ್ನುವಂತಹದ್ದು ನನ್ನ ಕಣ್ಣಿಗೆ ಕಾಣ್ತಿರೋ stand. ಜನಕ್ಕೆ ಕಾಣ್ತಿರೋವಂಥ ವಿಚಾರ ಅಂತ ನನಗೆ ಅನ್ಸುತ್ತೆ. ಕಣ್ಮುಂದೆ ಪ್ರತ್ಯಕ್ಷ ಕಾಣ್ತಾ ಇದೆ. ಸರ್ ಒನ್ ಪ್ರಾಬಬ್ಲಿ ಐ ಥಿಂಕ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಆ್ಯಸ್ ಯೂಶುವಲ್. ಒಂದು ಸರ್ ಕೊನೆಯ ಪ್ರಶ್ನೆ, ವೈಚಾರಿಕವಾಗಿ ರಾಷ್ಟ್ರೀಯತೆಯನ್ನು ಹೇಳ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರನ, ಅಥವಾ ಆರ್ ವಿ ಮೋರ್ ಇನ್ಕ್ಲೂಸಿವ್? ನಾನು ಪ್ರಾರಂಭದಲ್ಲಿ ಹೇಳಿದೆ, ರಾಷ್ಟ್ರೀಯ ವಿಚಾರವನ್ನ ಯಾರು ಹೇಳಿದ್ರು ಅವರೆಲ್ಲರೂ ಶುರು ಮಾಡಿರೋದು ಸಂಘ ಅಲ್ವೇ ಇಲ್ಲ. ಸಂಘ ಶುರುವಾಗಿ ಎಷ್ಟೋ ವರ್ಷದ ಮುಂಚೆ ವಿವೇಕಾನಂದ ಹೇಳಿದ್ರು, ಅರವಿಂದ್ ಘೋಷ್ ಅವರು ಹೇಳಿದ್ರು, ಬಂಕಿಮಚಂದ್ರರ ವಂದೇ ಮಾತರಂ ಅದು ಕೂಡ ರಾಷ್ಟ್ರೀಯ ಒಂದು ಗೀತೆನೆ. ಆನಂದ ಮಠ ಕೂಡ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂಥ ಕಾದಂಬರಿ ಅದು. ಹೀಗೆ ರಾಷ್ಟ್ರೀಯ ವಿಚಾರ ಸಂಘ ಮಾತ್ರ ಹೇಳ್ತಾ ಇತ್ತು ಅಂತ ಇಲ್ಲ, ಇವತ್ತಿಗೂ ಸಂಘ ಮಾತ್ರ ಹೇಳ್ತಾ ಇದೆ ಅಂತ ಏನಿಲ್ಲ. ಸಂಘ ಅದಕ್ಕೆ ಒಂದು ಸಾಂಸ್ಥಿಕ ಸ್ವರೂಪ ಕೊಟ್ಟು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಜನಕ್ಕೆ ಕೊಟ್ಬಿಟ್ಟು ಅದಕ್ಕೆ ಒಂದು ಒಂದು ವ್ಯವಸ್ಥಿತವಾಗಿ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ ಸಂಘ. ನಾನು ಮಾತ್ರ ಮಾಡ್ತಿದ್ದೀನಿ ಅಂತ ಸಂಘ ಯಾವತ್ತೂ ಹೇಳಿಲ್ಲ. ನಾವು ಹೇಳ್ತಿರೋದು ವಿಚಾರ ಹೊಸ ವಿಚಾರ ಅಲ್ವೂ ಅಲ್ಲ, ಅದನ್ನು ಜನಕ್ಕೆ ತಲುಪಿಸುವಂಥದ್ರಲ್ಲಿ ಸಂಘ ಯಶಸ್ವಿಯಾಗಿದೆ. ಸೊ ನಮ್ಮ ಮುಂದೆ ಆಲ್ರೆಡಿ ವಿಚಾರವನ್ನು ಬೇರೆಯವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ರಾಷ್ಟ್ರೀಯ ವಿಚಾರವನ್ನು ಆ ವಿಷಯ ಕೆಲಸ ಮಾಡ್ತಿರುವಂಥ ಸಂಸ್ಥೆಗಳಿದೆ. ಇತ್ತೀಚೆಗೆ ಐ ಥಿಂಕ್ ಸಂಘ ಚಾಲಕರೇ ಹೇಳಿದ್ರು, ಯಾವುದೋ ಒಂದು ಸ್ಪೀಚಲ್ಲಿ ನೋಡಿದಾಗ ಯಾರು ರಾಷ್ಟ್ರೀಯವಾದದ ಬಗ್ಗೆ ಮಾತಾಡ್ತಾರೋ ಅವರೆಲ್ಲರೂ ನಮ್ಮವರೇ, ಅವರೆಲ್ಲರನ್ನೂ ಸಂಘಟಿಸುವಂಥ ಕೆಲಸ ಇದೆ. ಅವರೆಲ್ಲರೂ ಕೂಡ ಒಂದು 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 ಛತ್ರಿ ಕೆಳಗೆ ಅವ್ರನ್ನೆಲ್ಲ ತರಬೇಕು, ಇಡೀ ದೇಶ ಇಡೀ ಹಿಂದೂ ಸಮಾಜ ಒಂದಾಗಬೇಕು ಅನ್ನೋದು ಸಂಘದ ಪ್ರಯತ್ನ. ಅವರೆಲ್ಲರೂ ನಮ್ಮ ರಾಷ್ಟ್ರೀಯ ವಿಚಾರನೇ ಹೇಳ್ತಿದ್ದಾರೆ, ನಮ್ಮ ಜೊತೆನೇ ಇದ್ದಾರೆ, ಅವರು ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಅವ್ರನ್ನ ತರಬೇಕಾಗತ್ತೆ ಅಷ್ಟೇ. ಸೊ ನಾವು ಮಾತ್ರ ಹೇಳ್ತಿರೋದು ಅಂತ ಹೇಳಿ ಸಂಘ ಯಾವತ್ತೂ ಹಿಂದೂ ಸಮಾಜ ಅಂದ್ರೆ ನೀವು ಯಾರ್ಯಾರು ಈ ನೆಲದಲ್ಲಿ ಬದುಕ್ತಿದಾರೋ ಅವರೆಲ್ಲರೂ ಯಾರ್ಯಾರು ಹಿಂದೂ ಸಮಾಜ ಮುಂದೆ ಬರಬೇಕು, ಮೇಲೆ ಬರಬೇಕು, ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತಾರೋ ಅವರೆಲ್ಲ ನಮ್ಮ ಕೆಲಸ ಮಾಡ್ತಿರೋಂಥ ಅಂತಾನೆ ಸಂಘದ ಮುಂಚಿನೂ ಇರುವಂಥ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ಐ ಥಿಂಕ್ ನಮ್ಮ ಹತ್ರ ಆಡಿಯನ್ಸ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳೋದಕ್ಕೆ ಹರೀಶ್ ಅವರೇ ಮೊದಲು ಕೈ ಎತ್ತುತ್ತಾ ಇದ್ದಾರೆ. ಸೊ ಮೊದಲು ಹರೀಶ್ಗೆ ಕೇಳಿಬಿಡೋಣ. ನಮಸ್ತೆ. ನನಗೆ ಪ್ರಶ್ನೆಗಳೇನಿಲ್ಲ, ಜಸ್ಟ್ ಸಹಮತದ ಒಂದೆರಡು ಮಾತುಗಳಾಡಬೇಕು. ನಾನು ಡಿಗ್ರಿ ಕಾಲೇಜ್ ಲೆಕ್ಚರರು. ಕಳೆದ 3 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಮೊದಲು 2 ವರ್ಷ ನಾನು ವರ್ಕ್ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಶುರುವಾದ ಒಂದು ಕಾಲೇಜಿನಲ್ಲಿ. ಅಲ್ಲಿ ನಾನು ನೇರವಾಗಿ ಮಕ್ಕಳ ಹತ್ರ ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಕನ್ನಡ ಆದರೂ ಕೂಡ ನಾನು ಇತಿಹಾಸವನ್ನು ಬಹಳ ಇಷ್ಟಪಡುವವಳು, ಹಾಗೆ ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸಿಕೊಂಡವಳು. ಹಾಗಾಗಿ ಅಲ್ಲಿ ಮಕ್ಕಳ ಹತ್ರ ಮಾತಾಡುವಾಗ ಮಕ್ಕಳು ತುಂಬ ಆಸಕ್ತಿಯಿಂದ ಮಾತುಗಳನ್ನು ಕೇಳ್ತಾ ಇದ್ರು. ಬೇರೆ ಬೇರೆ ಪುಸ್ತಕಗಳನ್ನು ಹೇಳುವಾಗ ಅವರಿಗೆ ನಾನು ಓದಬೇಕು ಅನ್ನುವ ಆಸಕ್ತಿ ಇತ್ತು, ಮತ್ತು ಅವರು ಹುಡುಕ್ತಾ ಇದ್ರು ಕೂಡ. ಹಾಗೆ ನನ್ನ ಹತ್ರ ಇರುವ ಪುಸ್ತಕಗಳನ್ನು ನಾನು ಕೊಡ್ತಾ ಇದ್ದೆ. ಈಗ ನಾನಿರುವ ಕಾಲೇಜಿನಲ್ಲಿ ನೇರವಾಗಿ ಅದರ ಬಗ್ಗೆ ಮಾತಾಡದಿದ್ರು, ಭಾರತ ಅಂತ ಹೇಳುವ ಕಾನ್ಸೆಪ್ಟ್ ಎಲ್ಲೆಲ್ಲಿ ಬರ್ತದೆ, ಅಥವಾ ನಮ್ಮ ಸಮಾಜ ಅಂತ ಹೇಳುವ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ, ಅಲ್ಲೆಲ್ಲ ನಾನು ಇದರ ಬಗ್ಗೆ ಮಕ್ಕಳ ಹತ್ರ ಮಾತಾಡ್ತೀನಿ. ಅವರಲ್ಲಿ ಕೇಳುವ ಕುತೂಹಲ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಕವನ ಇಟ್ಟಿದ್ದಾರೆ, ಕತೆ ಇಟ್ಟಿದ್ದಾರೆ, ಅಥವಾ ಏನೋ ಒಂದು ಕಾದಂಬರಿಯ ಪಾರ್ಟ್ ಇಟ್ಟಿದ್ದಾರೆ, ಆತ್ಮಚರಿತ್ರೆಯ ಪಾರ್ಟ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಪಾಠ ಆದಮೇಲೆ ಅವ್ರು ಕೇಳ್ತಾರೆ, ಮ್ಯಾಮ್ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಇರುವಂಥ ಒಪಿನಿಯನ್ ಏನು ಅಂತ. ನಾನು ಹೇಳ್ತೇನೆ, ಅವರ ಪಠ್ಯಪುಸ್ತಕದಲ್ಲಿ ಹೇಗಿರ್ತದೆ ನಾನು ಅದನ್ನು ಪಾಠ ಮಾಡ್ತೇನೆ, ಯಾಕೆಂದರೆ ಎಕ್ಸಾಮಿಗೆ ಅವರು ಅದನ್ನೇ ಬರೆದು ಪಾಸ್ ಆಗಬೇಕು. ಅಲ್ಲದೆ ಆ ಪಾಠ ಮುಗ್ದ ನಂತರ ಅವರು ಆ ಪ್ರಶ್ನೆಯನ್ನು ಕೇಳಿದರೆ, ಅಥವಾ ಕ್ಲಾಸಿಂದ ಹೊರಗೆ ಬಂದ ಮೇಲೂ ಅವರು ಆ ಪ್ರಶ್ನೆಯನ್ನು ಕೇಳಿದರೆ, ನಾನು ಈ ಸಾಹಿತ್ಯದ ರೆಫರೆನ್ಸ್ ಒಟ್ಟಿಗೆ ಅಥವಾ ಬೇರೆ ಬೇರೆ ಪುಸ್ತಕಗಳ ರೆಫರೆನ್ಸ್ ಒಟ್ಟಿಗೆ ಆ ವ್ಯಕ್ತಿಯ ಜೀವನದಲ್ಲಿ ನಡೆದಿರುವಂಥ ಘಟನೆಗಳಿರ್ಬೋದು, ಅಥವಾ ಅವರ ಬಗ್ಗೆ ಬೇರೆ ಬೇರೆ ಇರುವಂತಹ ಅಭಿಪ್ರಾಯಗಳಿರಬಹುದು, ಅದನ್ನೆಲ್ಲವನ್ನು ನಾನು ಹೇಳ್ತೀನಿ. ಅದನ್ನೆಲ್ಲ ಅವರು ಆಸಕ್ತಿಯಿಂದ ಕೇಳ್ತಾರೆ. ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವತ್ತಿನ ಯುವ ಜನತೆಗೆ ನಾವು ಸೋರ್ಸ್ ಕೊಡಬೇಕು. ಇಂಥ ಪುಸ್ತಕದಲ್ಲಿದೆ ಅಥವಾ ಇಂಥ ವಿಷಯದ ಕುರಿತು ಇಂಥವರು ಮಾತಾಡಿದ್ದಾರೆ, ಜ್ಞಾನಿಗಳು ಮಾತಾಡಿರೋದು ಅಥವಾ ಜ್ಞಾನಿಗಳು ಬರೆದ ಪುಸ್ತಕದ ಸೋರ್ಸನ್ನು ನಾವು ಹೇಳಿದರೆ ಖಂಡಿತವಾಗಿ ಅವರು ಓದೋದಕ್ಕೆ ರೆಡಿ ಇದ್ದಾರೆ. ಅದು ಕ್ಲಾಸಿನ ಒಳಗಿರ್ಬೋದು, ಕ್ಲಾಸಿನ ಹೊರಗಿರ್ಬೋದು, ಅಥವಾ ಯಾವುದೇ ವ್ಯಕ್ತಿ ಮಾತಾಡಿದಿರಬಹುದು. ಇದು ನನ್ನ ಮಾತು. ಮತ್ತು ಒಂದು ವಿಷಯ ಅಂತ ಹೇಳಿದರೆ, ನಾವು ಹಾಗೆ ಹೇಳಿದರೆ ಅವರು ಅದನ್ನು ಓದಿದರೆ ಅದು ಅವರ ಮಾತಿನಲ್ಲಿ ಮುಂದೆ ಕಾಣಿಸ್ತದೆ. ಇನ್ಯಾರೋ ಅದಕ್ಕೆ ವಿರುದ್ಧವಾಗಿ ಏನು ಗೊತ್ತಿಲ್ಲದವರು ಮಾತಾಡಲಿಕ್ಕೆ ಹೊರಡುವಾಗ, ಇವರು ವಿತ್ ರೆಫರೆನ್ಸ್ ಇಟ್ಕೊಂಡು ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗುವಾಗ, ಹಾಗೆ ವಿರೋಧಿಗಳ ಮಾತು ಸ್ವಲ್ಪ ಅಥವಾ ಅವರ ಧ್ವನಿ ಸ್ವಲ್ಪ ಉಡುಕ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಇನ್ನೊಬ್ಬ ಟೀಚರಿಂದ ಕೇಳಿರುವಂತಹ ಮಾತು. ಅವರು ಕ್ಲಾಸ್ನಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಿದ್ದಾರೆ ವೈಚಾರಿಕವಾಗಿ ಅಂತ ಹೇಳಿದರೆ, ಆ ಮಕ್ಕಳು ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋದಾಗ ಬೇರೆ ಯಾರೋ ಹೀಗೆ ರಾಷ್ಟ್ರೀಯ ವಿರೋಧಿ ಚಿಂತನೆಗಳನ್ನು ಅವರ ಮುಂದೆ ಹರಡಿದಾಗ, ಇವರು ವಿತ್ ರೆಫರೆನ್ಸ್ ಅವ್ರ ಹತ್ರ ಮಾತಾಡುವಾಗ ಆ ಮಕ್ಕಳು
ಈ ಮಕ್ಕಳು ಹೇಳಿದ ಮಾತನ್ನು ಕೇಳಿ ಅವರು ಕೂಡ ಇದರಿಂದ ಪ್ರೇರಣೆಗೊಳಗಾಗಿ ಅವರು ಕೂಡ ಆ ರೆಫರೆನ್ಸ್ಗಳನ್ನು ಮತ್ತೆ ಓದಿರುವಂತಹ ಮಾತುಗಳನ್ನು ನಾನು ಕೇಳಿದ್ದೇನೆ ಇನ್ನೊಬ್ಬ ಟೀಚರಿಂದ. ಆ ಟೀಚರ್ ಸೋಷಿಯಲ್ ಸೈನ್ಸ್ ಟೀಚರ್, ಇದೇ ದಕ್ಷಿಣ ಕನ್ನಡದ ಒಂದು ಹಳ್ಳಿಯಲ್ಲಿ ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹರೀಶ್ ಏನೋ ಕೇಳೋದಕ್ಕೆ ಹೊರಟ್ರೆ ಅವರ ಹಿಂದಿನವರು ಏನೋ ದಯವಿಟ್ಟು ಕೇಳಿ. ನಂದು 2 ಪ್ರಶ್ನೆಗಳಿದೆ ಮೇಡಮ್. ಒಂದು, ಸರ್ ಹೇಳಿದ್ರು ಇತ್ತೀಚೆಗೆ ಪಥಸಂಚಲನದಲ್ಲಿ ಭಾಗವಹಿಸಿದವ್ರ ಸಂಖ್ಯೆ ಜಾಸ್ತಿ ಆಗಿತ್ತು ಅಂತ. ನನಗೆ ಇದರಲ್ಲಿ ನೇರ ಪ್ರಶ್ನೆ ಏನು ಅಂದರೆ, ರಾಷ್ಟ್ರೀಯ ಜಾಗೃತಿ ಹೆಚ್ಚಾಗಿರೋದ್ರಿಂದ ಬಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದ, ಅಥವಾ ಸಂಘದ, ಯಾಕೆಂದರೆ ಸಂಘ ಪ್ರಚಾರ ಪ್ರಿಯ ಅಲ್ಲ ಅಂತ ನೀವೇ ಹೇಳಿದ್ದೀರಾ, ನೀವು ಮಾಡಿದ ಪ್ರಚಾರದಿಂದ ಬಂದು ಭಾಗವಹಿಸಿದ್ದ ಅನ್ನೋಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ಈ ಕಲೋನಿಯಲ್ ಮೈಂಡ್ಸೆಟ್ ಅನ್ನೋದು ಏನಿದೆ, ನಮ್ಮ ರಾಷ್ಟ್ರೀಯ ಅಥವಾ ವೈಚಾರಿಕ ಚಿಂತನೆಗಳನ್ನು ಕೊಡುವಂತಹ ಸಾಹಿತಿಗಳು ಕೂಡ ಅದರಿಂದ ಸಂಪೂರ್ಣವಾಗಿ ಹೊರಬಂದಿಲ್ಲ. ಯಾಕಂದರೆ ಈ ಕೆಲವೊಂದು ಸತಿ ಪದ್ಧತಿ, ಅಸ್ಪೃಶ್ಯತೆ ಅಥವಾ ಮೇಲ್ವರ್ಗದವರು ನಮಗೆ ಎಜುಕೇಷನ್ ಕೊಟ್ಟಿರಲಿಲ್ಲ ಹಿಂದೆ ಅನ್ನುವಂತಹ ವಿಚಾರಗಳಲ್ಲಿ ಅವರು ಇವತ್ತಿಗೂ ಕೂಡ ಸಮ್ಮತಿ ಇದೆ. ಅದನ್ನು ಸಂಪೂರ್ಣವಾಗಿ ಅಲ್ಲಗಳೆಯುವಂತಹ ಯಾವುದೇ ವಿಚಾರಗಳನ್ನು ಹೊರಗಡೆ ತರ್ತಾ ಇಲ್ಲ. ಹಾಗಾಗಿ ಆ ಸಾಹಿತಿಗಳು ಕೂಡ ಸಂಪೂರ್ಣವಾಗಿ ಕಲೋನಿಯಲ್ ಮೈಂಡ್ಸೆಟ್ಟಿಂದ ಹೊರ ಬಂದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಮೊದಲನೇ ಪ್ರಶ್ನೆಗೆ ಪ್ರಚಾರ ಮಾಡಿದ್ರು ಅಂದರೆ ಯಾವ ಥರ, ಅಂದರೆ ಪ್ರಚಾರ ಮಾಡಿಲ್ಲ ನಾನು ಹೇಳಿದೆ ಅಂತಂದಾಗ ನೀವು ಪ್ರಚಾರ ಮಾಡಿದಾರಾ ಅಂತ ಕೇಳ್ತಿದ್ದೀರಾ. ಪ್ರಚಾರ ಅಂದರೆ ಏನು ಅಂತ ನೀವು ಹೇಳ್ತಿದ್ದೀರಾ, ನಂಗೆ ಅರ್ಥ ಆಗಲಿಲ್ಲ. ಸರ್, ಹಾಗಲ್ಲ. ಸಾಮಾನ್ಯವಾಗಿ ಸಂಘ ಯಾವುದೇ ರೀತಿ ಪ್ರಚಾರವನ್ನು ಬಯಸೋದಿಲ್ಲ. ಈಗ ರಾಷ್ಟ್ರೀಯ ವಿಚಾರಧಾರೆಗಳು ಅಂತ ಬರುವಾಗ ಈಗ ಜನರಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಸಂಘ ಒಂದೇ ಕಾರಣ ಅಲ್ಲ, ಸಂಘ ಬಹುದೊಡ್ಡ ಕಾರಣ ಇರಬಹುದು, ಇಲ್ಲ ಅಂತ ನಾನು ಅಲ್ಲಗಳೆಯೋದಿಲ್ಲ. ಆದರೆ ಸಾಕಷ್ಟು ಕಡೆಗಳಿಂದ ವಿಚಾರಗಳನ್ನ ತಿಳ್ಕೊತಾ ಜನಗಳು ಒಂದು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಜಾಗೃತರಾಗಿದ್ದಾರೆ. ಆ ಜಾಗೃತಿ ಸಂಘದ ಕಡೆಗೆ ಹೆಚ್ಚಿನ ಜನರನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಆಯ್ತಾ, ಅಥವಾ ಅದಕ್ಕೆ ಕಾರಣ ಪ್ರಮುಖವಾಗಿ ಸಂಘವೇನಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಸಂಘದ ಪಥಸಂಚಲನಕ್ಕೆ ಬರಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಅವರು ನಮ್ಮ ಸಂಘದ ಗಣವೇಶವನ್ನೆಲ್ಲ ತೊಗೊಂಡು ಬರಬೇಕಾಗತ್ತೆ. ಈಗ ಅದು ಸಂಘದ ವಿಚಾರ ಒಪ್ಪಿಗೆ ಆಗಿಲ್ಲದೆ ಇದ್ದರೆ ಅವರೇ ಗಣವೇಶಕ್ಕೆ ಖರ್ಚು ಮಾಡಿ ಕೊಂಡುಕೊಂಡು ಹಾಕ್ಕೊಂಡು ಬಂದು 1 ಗಂಟೆ ಕಾಲ ನಮ್ಮ ಜೊತೆ ಪಥಸಂಚಲನ ಭಾಗವಹಿಸ್ತಾರೆ. ಅಂದರೆ ವಿಚಾರ ಅವ್ರಿಗೆ ಒಪ್ಪಿಗೆ ಆಗಿದೆ, ನಾವು ಅದನ್ನ ಹೋಗಿ ಸಂಪರ್ಕ ಮಾಡಬೇಕು, ಅವ್ರನ್ನ ಹೋಗಿ ನಿಮ್ಮ ಬಾಪ ಅಂತ ಹೇಳಿ ಕರೆದು ಗಣವೇಶ ಕೊಡಿಸಿ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡಿರ್ತಾರೆ. ಅದನ್ನು ಹೋಗಿ ಯಾವುದೋ ಪಾಂಪ್ಲೆಟ್ ಹಂಚಿ ಮಾಡಿ ಆ ಥರ ಪ್ರಚಾರ ಮಾಡಿ ಅಂಥವ್ರಲ್ಲ. ಸಂಘದ ಪ್ರಯತ್ನದಿಂದ ಅವ್ರನ್ನ ಸಂಪರ್ಕ ಮಾಡಿ ಕರ್ಕೊಂಡ್ಬಂದು ಮಾಡಿರೋವಂಥ ಸಂಘದ್ದೇ ಪ್ರಯತ್ನ ಅದು. ಆ ಪ್ರಯತ್ನ ಫಲವಾಗಿ ಬಂದಿರೋವಂಥದ್ದು. ಇನ್ನು ಎರಡನೇಂಥದ್ದು ನೀವು ನಿಮ್ಮ ಅಭಿಪ್ರಾಯ ಹೇಳಿದರೆ ಅದು ನನ್ನ ಪ್ರಶ್ನೆ ಏನಲ್ಲ, ನಂದೇನು ಅದಕ್ಕೇನು ಕಾಮೆಂಟ್ ಇಲ್ಲ. ಕೇಳೋದಕ್ಕಿತ್ತು. ಆಯ್ತು ರೀ, ಒನ್ ಲಾಸ್ಟ್ ಕ್ವೆಶ್ಚನ್ ಪ್ರಾಬಬ್ಲಿ. ಸಂಘ ಮತ್ತು ರಾಷ್ಟ್ರೀಯ ವಿಚಾರದ ಬಗ್ಗೆ ಪ್ರಶ್ನೆ ಅಂತಲ್ಲ, ಒಂದು ಹಂಚ್ಕೋಬೇಕು ಅನ್ನಿಸ್ತು. ಎಂಟ್ರೆಂಚ್ಮೆಂಟ್ ಆಫ್ ಹಿಂದುತ್ವ ಅಂತ ಒಂದು 3 ಜನ ಫ್ರೆಂಚ್ ಸೋಷಿಯಾಲಜಿಸ್ಟ್ ಪುಸ್ತಕ ಬರೆದರು. ಯುರೋಪಿನಲ್ಲಿರುವಂಥ ಕ್ರೈಸ್ತ ಮಿಷನರಿಗಳು ಅವರ ಸಂಘಟನೆಗೆ ಕೆಲವು ಮಾಡೆಲ್ಗಳನ್ನು, ಹೊಸ ಕಾರ್ಯತಂತ್ರಗಳನ್ನು ಹುಡುಕುವಾಗ RSS ವನವಾಸಿ ಕಲ್ಯಾಣದ ಮೂಲಕ ಆ ಕಡೆ ಅಸ್ಸಾಂ ಕಡೆ ಏನು ಕೆಲಸ ಮಾಡ್ತಾ ಇದೆ ಆ ಮಾಡೆಲ್ನ ಇಟ್ಕೊಂಡು ಅವ್ರು ಮಾಡ್ತಿರೋದು ಕನ್ವರ್ಷನ್ ತಗೊಳ್ತಿದ್ದಾರೆ. ಇದು RSS ನ ಇಂಟೆಲೆಕ್ಚುಯಲ್ ಪವರ್. ಜಗತ್ನಲ್ಲಿ ಯಾರಾದರೂ 20ನೇ ಶತಮಾನದಲ್ಲಿ ಅತಿ ಹೆಚ್ಚು ಇಂಟೆಲೆಕ್ಚುಯಲ್ಸ್ನ ಪ್ರೊಡ್ಯೂಸ್ ಮಾಡಿದರೆ ಅದು ನಾನು ಈ ಲಿಟ್ರ್ ಫೆಸ್ಟಲ್ಲಿ ಹೇಳೋದೇನೆಂದರೆ ಅದು RSS. ವೇದಿಕೆ ಮೇಲೆ ಒಪ್ಪಬಹುದು. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, RSS ಇಲ್ಲ ಅಂದಿದ್ರೆ ಇವತ್ತು ಧರ್ಮಪಾಲ್ ಹೆಸರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರ್ತಿರ್ಲಿಲ್ಲ. ವಾಕಣ್ಕರ್ ಅವರು ಸರಸ್ವತಿ ನದಿ ಶೋಧವನ್ನು ಮಾಡಿ ಇವತ್ತು ಅದಕ್ಕೆ ನಾಸಾದವರು ಮತ್ತು ಇಸ್ರೋದವರು ಎಲ್ಲ ರಿಸರ್ಚ್ ಮಾಡ್ತಾರೆ ಅಂದರೆ RSSನಿಂದನೇ ವಾಕಣ್ಕರ್ ಅವ್ರದ್ದು ಈ ಸರಸ್ವತಿ ಶೋಧ ಶುರುವಾಗಿದ್ದು. 3ನೇದು, ಪ್ರಪಂಚದ ಅತಿ ದೊಡ್ಡ ಇತಿಹಾಸಕಾರರಲ್ಲಿ ಇವತ್ತು ಲೋಕೇಶ್ ಚಂದ್ರ ಹೆಸರು ಹೇಳ್ತೀವಿ. ಲೋಕೇಶ್ ಚಂದ್ರ ಅವ್ರ ತಂದೆ ರಘುವೀರು ಜನಸಂಘದ ಅಧ್ಯಕ್ಷರಾಗಿದ್ದರು. ಜನಸಂಘದ ಟಿಕೆಟ್ನಲ್ಲಿ ಗೆದ್ದಿದ್ರು, ರೋಡ್ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಅವರು. ಅಂದರೆ ಆ ಕಾಲದವರು 40-50ರ ದಶಕದಲ್ಲಿ ಯಾರು ಬೀಜ ಬಿತ್ತಿದ್ರು ಅಲ್ವಾ. ಅದಕ್ಕೆ ನಂದೇನು ನರೇಂದ್ರ ಅವರೇ ಅಂದರೆ, ಸಂಘದಿಂದ ಆಗಬೇಕಾದ್ದು ಇದೊಂದು ಸಲಹೆ ಅಷ್ಟೇ. ಏನಂದರೆ, ನಮ್ಮ ಹತ್ರ ಇರುವಷ್ಟು ಇಂಟೆಲೆಕ್ಚುಯಲ್ಸು ಲೋಹಿಯಾವಾದಿಗಳಲ್ಲಿಲ್ಲ, ಗಾಂಧಿವಾದಿಗಳಲ್ಲಿಲ್ಲ, ಅಂಬೇಡ್ಕರ್ ವಾದಿಗಳಲ್ಲಿಲ್ಲ, ಕಮ್ಯುನಿಸ್ಟ್ರಲ್ಲಿ ಇಲ್ಲವೇ ಇಲ್ಲ ಅಂತ ಸಂಘ ಶತಾಬ್ದಿಯಿಂದ ಒಂದು 10 ವರ್ಷ ಸಂಘ ಏನಾರು, ಸಂಘದ ಗೊತ್ತು ನನಗೆ, ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ, ಐನೋದ ಸಂಘ ಪದ್ಧತಿ, ಅದ್ರ ಬಗ್ಗೆ ಹೇಳ್ತಿಲ್ಲ. ಆದರೆ
ಅತಿ ಹೆಚ್ಚು ಇಂಟೆಲೆಕ್ಚುಯಲ್ಸ್ನ ಈಗ ಹೋವೆ ಶೇಷಾದ್ರಿ ಅಂತ ಇಂಟೆಲೆಕ್ಚುಯಲ್ಲು ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಅವರು ಇಂಟೆಲೆಕ್ಚುಯಲ್ ಅಂತ ನಮ್ಗೆ ಹೇಳೋಕ್ಕಿಂತ ನಮ್ಮನೆ ಅಣ್ಣ ಅಥವಾ ತಮ್ಮ ಅಥವಾ ನಮ್ಮ ಸಹೋದರ, ನಮ್ಮ ಹಿರಿಯ ಇವರು ಅಂತ ನೋಡ್ತಿದೀವಲ್ವಾ. ಈಗ ದತ್ತಾತ್ರೇಯ ಹೊಸಬಾಳೆ ಅವರು ಇಂಟೆಲೆಕ್ಚುಯಲ್ ಅವರು. ಇವಾಗ ಮೋಹನ್ ಭಾಗವತರು ಅವ್ರು ಇಂಟೆಲೆಕ್ಚುಯಲ್ ಅಲ್ಲದೆ ಹೋದರೆ ಇಡೀ ಪ್ರಪಂಚ ಅವ್ರ ಬಗ್ಗೆ ಯಾಕೆ ಮಾತಾಡುತ್ತೆ? ಮೀಡಿಯಾದವ್ರನ್ನಷ್ಟು ಖದೀಮರು ಯಾರೂ ಇಲ್ಲ. ಅವ್ರು ಹಂಗೆ ಯಾರ್ಯಾರ ಬಗ್ಗೆನೂ ಮಾತಾಡಲ್ಲ. ಅವರು ಮೋಹನ್ ಭಾಗವತರದ್ದೇ ದಿನ ನ್ಯೂಸ್ ಹೊಡಿತಾರೆ ಅಂದರೆ ಬಿಕಾಸ್ ಹಿ ಹ್ಯಾಸ್ ಸಮ್ ಥಾಟ್. ಲಾಸ್ಟ್ ಪಾಯಿಂಟು, ಪವನ್ ಕೆ ವರ್ಮಾ ಅಂತ ಜನತಾದಳದಲ್ಲಿದ್ದರು, ಪೊಲಿಟಿಷಿಯನ್. ದ ಗ್ರೇಟ್ ಹಿಂದೂ ಸಿವಿಲೈಸೇಷನ್ ಅಂತ ಕೇಸರಿ ಕಲರ್ ಕವರ್ ಪೇಜ್ ಇರೋದು, ಐ ಥಿಂಕ್ ಹಾರ್ಪರ್ ಕಾಲಿನ್ಸ್ ಪುಸ್ತಕ ಬಂದಿದೆ. ಅದು ಬಿಕಾಸ್ ಆಫ್ RSS. 500-600 ಪುಟದ ಪುಸ್ತಕ ಬಂದಿದೆ. ಕೊನೆಯ ಚಾಪ್ಟರ್ ತಿರ್ಗಾ RSS ಮತ್ತು BJP ಬೈತಾರೆ. BJP ಬೈಯೋದು ಬೇರೆ, RSSನು ಬೈತಾರೆ. ಅವ್ರದ್ದು ಲಾಸ್ಟ್ ಪಾಯಿಂಟು, ವೈ ಐ ಆಮ್ ಎ ಹಿಂದೂ ಅಂತ ಪುಸ್ತಕನ ಶಶಿ ತರೂರ್ ಬರೀತಾರೆ. ಇದು ಸಾಧ್ಯ ಇತ್ತಾ RSS ಇಲ್ಲ ಅಂದಿದ್ರೆ? ಹೌದು, ಆ ಲೆವೆಲಿನ ಅವೇರ್ನೆಸ್ ಆಕ್ಚುಲಿ ಅಂದರೆ RSS ಹ್ಯಾಸ್ ಪ್ರೊಡ್ಯೂಸ್ಡ್ ಮ್ಯಾಕ್ಸಿಮಮ್. ನಮ್ಮ ಡಾಕ್ಟರ್ ವಿಶ್ವಾಸ್ ಇದ್ದಾರೆ, ಅವರು ಇಂಟೆಲೆಕ್ಚುಯಲ್ ಅಲ್ವಾ? ಪ್ರಪಂಚದ ಸಂಸ್ಕೃತದ ಜಗತ್ತಿನಲ್ಲಿ ಅವ್ರು ದೊಡ್ಡ ಇಂಟೆಲೆಕ್ಚುಯಲ್ ಅವರು. ಅವ್ರನ್ನ ಕೇಳಿದ್ರೆ ಅವ್ರು ಅಲ್ಲಿಂದಲೇ ನಮಸ್ಕಾರ ಮಾಡ್ತಾರೆ, ನಾನು ಏನು ಇಲ್ಲ ಸ್ವಾಮಿ ಬಿಟ್ಬಿಡಿ. ಇದು RSS ಕಲಿಸಿರುವಂಥ ಒಂದು ಮಾಡೆಸ್ಟಿ. ಇಂಟೆಲೆಕ್ಚುಯಲ್ ಫೀಲ್ಡಲ್ಲಿ ಅರೋಗೆನ್ಸ್ ಇಸ್ ದಿ ಟೂಲ್. ಅಂದರೆ ಅಹಂಕಾರವೇ ಇಂಟೆಲೆಕ್ಚುಯಲ್ ಫೀಲ್ಡಲ್ಲಿ ಇರಬೇಕು ಅಂತ ತೋರಿಸ್ಕೊ. ಸಂಘದಲ್ಲಿ ನಾನಲ್ಲ, ಗುರೂಜಿ ಹೇಳ್ಕೊಟ್ರು, ಮೇನ ಹಿ ತು ಹಿ. ಹರೀಶ್, ಇವತ್ತಿನ ಅಲ್ಲಿ ಲೇಟ್ ಆಯಿತು ಅಂತ ಆಯೋಜಕರು ಹೇಳ್ತಾ ಇದ್ದಾರೆ. ಆದರೆ ನನಗನ್ಸೋದು ಇದು ಒಂಥರ ಡಬಲ್ ಎಡ್ಜ್ಡ್ ಸೋರ್ಡ್. ನಾವು ಹೇಳ್ತೀವಿ ಪ್ರಚಾರಕ್ಕೆ, ಪ್ರಶಂಸೆಗೆ ವಿಮುಖರಾಗಿ ಖ್ಯಾತಿಗೆ ಅಂತ. ಆದರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲೊಂದು ಕಡೆ ನಾವು ಅದನ್ನು ಜಾಸ್ತಿ ನಿಮ್ಗೆ ರೀಚ್ ಆಗಬೇಕು, ವಿಷಯಗಳು ನಮಗೆ ವಿಶ್ವದಾದ್ಯಂತ ಹೋಗಬೇಕು ಅಂದರೆ ಯಾವುದೋ ಒಂದು ಥರದಲ್ಲಿ, ಸಾಹಿತ್ಯ ಮಾತ್ರ ಅಂತಲ್ಲ, ಬೀಟ್ ಪಾಡ್ಕಾಸ್ಟ್ ಅಥವಾ ಇನ್ಯಾವುದೋ ವೇದಿಕೆಯಲ್ಲಿ ನೀವು ಮಾತನಾಡೋದು ಇರ್ಬೋದು, ಇದನ್ನು ಮಾಡಲೇಬೇಕಾದಂತಹ ಅವಶ್ಯಕತೆಯೂ ನಮ್ಮ ಎದುರುಗಡೆ ಇದೆ. ದೇ ಆರ್ 2 ಎಕ್ಸ್ಟ್ರೀಮ್ಸ್. ಸೊ ಅದನ್ನೇ ನಾನು ಅವ್ರಿಗೆ ಇದಕ್ಕೆ ಮೊದಲು ಕೂಡ ಹೇಳ್ತಾ ಇದ್ದೆ. ಹಾಂ, ಹೌದು, ಅವ್ರು ಎಷ್ಟು ಪುಸ್ತಕ ಬಂದಿದೆ ಅವ್ರದ್ದು ಅಂತಲೇ ಅವ್ರು ಹೇಳಲಿಲ್ಲ ನನಗೆ. ಅಂದರೆ ದಟ್ಸ್ ವಾಟ್ ವಿ ಹ್ಯಾವ್ ಬೀನ್ ಟಾಟ್ ಅಲ್ವಾ. ನೀವು ಈಗ ವೇದಿಕೆಯ ಮೇಲೆ ಕೂತ್ಕೊಳ್ಳೋದು ಕೂಡ ನಾವು ತುಂಬ ಹಿಂದೆ ಮುಂದೆ ನೋಡಿ ಯಾರನ್ನೋ ಬೆಳೆಸಬೇಕು, ಇನ್ಯಾರಿಗೋ ಸಮರ್ಥರಿಗೆ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋದನ್ನೇ ಕೇಳಿಕೊಂಡು ಮಾಡಿಕೊಂಡು ಬೆಳೆದಿರೋದು. ಆಯಿತು, ಇವರು ನನಗೀಗ ಖಂಡಿತ ಆಯೋಜಕರ ಕಡೆಯಿಂದ ಬಯಸ್ಕೋಬೇಕಾಗತ್ತೆ ನಾನು. ತುಂಬ ತುಂಬ ಧನ್ಯವಾದಗಳು. ಹೋಪ್ಫುಲಿ ನಾವು ಈ ಇಡೀ ಸೆಷನಿಂದ ಒಂದಷ್ಟು ಹೊಸ ಇನ್ಸೈಟ್ಸು, ಹೊಸದಾಗಿ ಕೆಲಸ ಮಾಡೋದಕ್ಕೆ ಇನ್ನೊಂದಷ್ಟು ಉತ್ಸಾಹ, ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಒಂದು ಅವೇರ್ನೆಸ್ಸು ಈ ಸೆಷನಿಂದ ಸಾಧ್ಯ ಆಗಿದೆ ಅಂತ ಅನ್ಕೋತೀನಿ. ನಮಸ್ಕಾರ, ಮುಗಿಸ್ತಾ ಇದ್ದೀವಿ. ವಿಚಾರ ಮತ್ತು ಸಾಹಿತ್ಯದ ನಡುವಿನ ಸಂಬಂಧವನ್ನು ಸೂಕ್ಷ್ಮವಾಗಿ ಮತ್ತು ಸ್ಪಷ್ಟವಾಗಿ ಕಟ್ಟಿಕೊಟ್ಟ ಈ ಸಂವಾದದ ಮೂಲಕ ನಮ್ಮ ಚಿಂತನೆಗೆ ಹೊಸ ದಿಕ್ಕುಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಈ ವೈಚಾರಿಕ ಪ್ರಯಾಣವನ್ನು ಶ್ರೀಮಂತಗೊಳಿಸಿದ ವಕ್ತಾರರಿಗೆ ನಮ್ಮ ಕೃತಜ್ಞತೆಯ ಸಂಕೇತವಾಗಿ ಮಂಗಳೂರು ಲಿಟ್ ಫೆಸ್ಟ್ನ ಸ್ಮರಣಿಕೆಯನ್ನು ಪ್ರದಾನಿಸಲು ಮನ್ಮೋಹನ ಕೃಷ್ಣ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ನರೇಂದ್ರ ಕುಮಾರ್ SS ಮತ್ತು ಶ್ರೀಮತಿ ಪಲ್ಲವಿ ರಾವ್ ಕಾರಂತ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.